हरिः ओम् अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजम् नित्यं सदोपास्महे ಶ್ರೀ ಗುರುಭ್ಯೋ ನಮಃ. ನೋಡ್ರಿ, 282ನೇ ಪುಟ. ಅದರಲ್ಲಿ ಏಷ ಭೂತಾನಾಂ ಪೃಥಿವೀ ರಸಃ ಅಂತನ್ನುವ ವಿವರಣೆ ಮುಗಿದಿತ್ತು. ಅದರ ಆ ಭಾಷ್ಯದ ಉಪನಿಷತ್ತಿನ ಭಾವವನ್ನು ತಿಳ್ಕೊಂಡಿದ್ವಿ. ಏನಂತ ಹೇಳಿತ್ತು? ಇದು ಪ್ರಾಯ ನಾವು ತಾರತಮ್ಯವನ್ನ ಅನೇಕ ಸರ್ತಿ ಕೇಳಿರ್ತೀವಿ. ಈ ತಾರತಮ್ಯ ಹೆಂಗಾಗ್ಬಿಟ್ಟದ ಅಂತಂದ್ರ, ನಮಗ ಹುಡುಗರಿಗೆ ಮಗ್ಗಿ ಬಾಯ್ಪಾಟ್ ಮಾಡಿಸ್ದಂಗೆ ಬಾಯ್ಪಾಟ್ ಮಾಡಿಸ್ಬಿಟ್ರೆ ಈ ತಾರತಮ್ಯ ಎಲ್ಲ. ಅಷ್ಟು ಕಕ್ಷಾನು ಮುಖೋದ್ಗತ ಹೇಳೋರು ಕೆಲವರು ಇದ್ದಾರೆ, ಏನ್ ಸಮಸ್ಯೆ ಇಲ್ಲ. ಮತ್ತೆ ಇದೇ ತಾರತಮ್ಯವನ್ನೇ ಎಲ್ಲಾ ಉಪನಿಷತ್ತು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಒಟ್ಟಾರೆ ಉಪನಿಷತ್ತಿಗೆ ಪುನರುಕ್ತಿ ಅನ್ನುವಂತಹ ಒಂದು ದೋಷವನ್ನು ನಮಗೆ ಕೊಡ್ಲಿಕ್ಕೆ ಬರ್ತದೆ. ಎಷ್ಟು ಸರ್ತಿ ಅದನ್ನೇ ಹೇಳೋದು ಅಂತ ತಿಳ್ಕೊಂಡೆ. ಸಮಾಧಾನ ನೀವೇನ್ ಕೊಡಬಹುದು? ಇಲ್ಲ, ಅದು ಆ ವೇದದವ್ರು ಹೇಳಿದ್ದು, ಇದು ಈ ವೇದದವ್ರು ಹೇಳಿದ್ದು, ಬೇರೆ ಬೇರೆ ವೇದದಲ್ಲೂ ಬಂದದ, ಒಟ್ಟಾರೆ ಎಲ್ಲಾ ವೇದಗಳಿಗೂ ಸೇರಿ ತಾತ್ಪರ್ಯ ತಾರತಮ್ಯವನ್ನೇ ಹೇಳಲಿಕ್ಕದ ಅಂತ ಹಿಂಗೊಂದು ಸಮಾಧಾನ ಕೊಡಬಹುದು. ಅದು ದೃಢ ಆಗಬೇಕು ತಾರತಮ್ಯ ಅಂತ. ಆದರೆ ತಾರತಮ್ಯದಲ್ಲಿನ ಸೂಕ್ಷ್ಮ ಸೂಕ್ಷ್ಮ ಅಂಶಗಳನ್ನ ಒಂದೊಂದು ಉಪನಿಷತ್ತು ಬಿಚ್ಚಿಡ್ಲಿಕ್ಕತ್ತದ ಎಂಬುದು ನಮಗ ಮೇಲ್ನೋಟಕ್ಕೆ ತಿಳಿಯಂಗಿಲ್ಲ. ಇವತ್ತು ಸ್ವಲ್ಪ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಹೇಗೆ ಒಬ್ಬ ವ್ಯಕ್ತಿ ತಾನೇ ಒಂದು ಪ್ರಸಂಗದಲ್ಲಿ ಅಧಮನಾಗ್ತಾನೆ, ತಾನೇ ಒಂದು ಪ್ರಸಂಗದಲ್ಲಿ ಉತ್ತಮನಾಗ್ತಾನೆ ಎನ್ನುವಂತಹ ಹೊಸದೊಂದು ತಾರತಮ್ಯದ ಪ್ರವೇಶ ಆಗ್ಲಿಕ್ಕತ್ತದ. ನಿನ್ನೆ ಅದನ್ನು ಬಹಳ ಒಂದೇ ಸಾಲಿನಾಗ ಹೇಳಿದ್ದೆ. ಅದನ್ನ ಭಾರತೀ ದೇವಿಗಿಂತ ಉತ್ತಮಳು, ಇದೊಂದು ತಾರತಮ್ಯ. ಅದು ಬಾಧಕದ ತಾರತಮ್ಯ ಅಲ್ಲ, ಏನೋ ಮಹಾಪ್ರಾಣ ಹೋಗುವಂತಹ ತಾರತಮ್ಯ ಅಲ್ಲ. ಆದರೆ ಈ ಸೂಕ್ಷ್ಮ ಅಂಶಗಳು ಇವೇ ತಾರತಮ್ಯದಲ್ಲಿ ಅಂತ ಗೊತ್ತಿರ್ಲಿಲ್ಲ ನಮಗಷ್ಟೇ. ಇದರ ಬಗ್ಗೆ ಇವತ್ತು ಹೆಚ್ಚು ಚರ್ಚೆ ಮಾಡಬೇಕಾಗಿದೆ. ಮೊದಲು ಸ್ವಲ್ಪ ಬೇರೆ ವಿಷಯ ಬಂದದ, ಅದನ್ನಷ್ಟು ಸಂಕ್ಷೇಪದಲ್ಲಿ ಹೇಳಿಕೊಂಡು ಒಳಗಡೆ ಹೋಗೋಣ ಅಂತ. ಈಗ ನಮಗ ಓಂಕಾರ ವಾಚ್ಯನಾದ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕಾಗಿದೆ. ಕೇವಲ ಸರ್ವೋತ್ತಮ ಅಂತ ತಿಳಿದುಕೊಳ್ಳುವುದರಲ್ಲಿ ನಮಗ ಆಸಕ್ತಿ ಹೆಚ್ಚಿಲ್ಲ. ಇವನಿಗಿಂತ ಇವನು ಉತ್ತಮ, ಅವನಿಗಿಂತಲೂ ಮೇಲಿನವನು ಉತ್ತಮ ಅಂತ ಹೀಗೆ ಇದೇ ಕ್ರಮದಲ್ಲಿ ಹೋಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ನಮಗೆ ಭರ್ಪೂರ ಆಸಕ್ತಿ. ಯಾಕೆ ಅಂದ್ರೆ ಅದಕ್ಕೆ ಏಕಾಂತಿಗಳು ಅಂತ ಕರೀತಾರೆ. ಆ ತರಹದ ತಿಳುವಳಿಕೆ ಉಳ್ಳವರಿಗೆ. ಹಾಗೆ ಜ್ಞಾನ ಮಾಡಿಕೊಂಡ್ರೇನೆ ಅದು ಮೋಕ್ಷಕ್ಕೆ ಸಾಧನವಾಗ್ತದೆ ಅಂತ ಆಚಾರ್ಯರ ಒಂದು ಉವಾಚ. ಅದರ ಜೊತೆಗೆ ಈಗ ಆ ತಾರತಮ್ಯವನ್ನು ತಿಳಿಸ್ಲಿಕ್ಕೆ ಹೊರಟ ಮಂತ್ರ ಯೇಷಾಂ ಭೂತಾನಾಂ ಪೃಥಿವೀ ರಸಃ, ಪೃಥಿವ್ಯ ಆಪೋರಸಃ. ಆ ರಸಶಬ್ದಗಳಿಗೆ ಸಾರ ಶ್ರೇಷ್ಠ ಅನ್ನೋ ಅರ್ಥವನ್ನು ನಿನ್ನೆ ಹೇಳಿದ್ದರಿಂದ ಸರಳ ಹೋಗ್ತೀನಿ. ಅಪಾಂ ಔಷಧಯೋ ರಸಃ, ಔಷಧೀನಾಂ ಪುರುಷೋ ರಸಃ, ಪುರುಷಸ್ಯ ವಾಗ್ರಸೋ ವಾಚೋ ರುಗ್ರಸಃ, ರುಚಸ್ಸಾಮ ಸಾಮ್ನಃ ಉದ್ಗೀತೋ ರಸಃ, ಸಯೇಷ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಷ್ಟಮೋ ಉದ್ಗೀತಃ ಅಂತ ಹೇಳಿ ಇದಕ್ಕೆ ಆಚಾರ್ಯರು ವ್ಯಾಖ್ಯಾನಿಸುತ್ತಾರೆ. ಸಾರ ನಿರ್ಣಯವೆಂಬ ಗ್ರಂಥ. ಪೃಥಿವೀ ಸರ್ವಭೂತೇಭ್ಯ ಸದಾ ಸರ್ವಗುಣೈರ್ವರ. ಇದು ಯಾವ ಮಾತಿನ ಅರ್ಥ ಅಂತ ನೀವು ತಿಳ್ಕೊಳ್ಬೇಕು. ಯೇಷಾಂ ಭೂತಾನಾಂ ಪೃಥ್ವೀ ರಸಃ ಅನ್ನೋ ಶಬ್ದಕ್ಕೆ, ಅನ್ನೋ ವಾಕ್ಯಕ್ಕೆ ಆಚಾರ್ಯರು ವ್ಯಾಖ್ಯಾನಿಸುತ್ತಾರೆ ಸರ್ವಭೂತೇಭ್ಯ, ಎಲ್ಲ ಭೂತಗಳಿಗಿಂತಲೂ. ಎಲ್ಲ ಭೂತಗಳು ಅನ್ನೋ ಶಬ್ದಕ್ಕೆ ಇಲ್ಲಿ ಏನ್ ತಗೋಬಾರದು? ಆಕಾಶ, ಅಗ್ನಿ, ಈ ಭೂತಗಳನ್ನು ತಗೊಳ್ಬಾರದು.
ಯಾಕ? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇವು ಭೂತಗಳಾದ್ದರಿಂದ ಸರ್ವಭೂತಗಳಿಂದ ಅಂದ್ರೆ ಪೃಥ್ವಿ ತನ್ನ ಬಿಟ್ಟು ಉಳಿದ ಭೂತಗಳಿಂದ ಉತ್ತಮಳು ಅಂತ ಅಂದಬಿಟ್ರೆ ಆಗ ಆಕಾಶಾಭಿಮಾನಿಯಾದ ಗಣಪತಿಗಿಂತ ಉತ್ತಮ, ಜಲಾಭಿಮಾನಿಯಾದ ವರುಣನಿಗಿಂತ ಉತ್ತಮಳು, ಅಗ್ನಿಗೆ ಅಭಿಮಾನಿಯಾದ ಅಗ್ನಿಗಿಂತ ಉತ್ತಮಳು, ಸ್ಪರ್ಶವಾಯುವಿಗೆ ಭೂತವಾಯುವಿಗೆ ಅಭಿಮಾನಿಯಾದ ದೇವತೆಗಿಂತ ಉತ್ತಮಳು ಎನ್ನುವ ಒಂದು ಭ್ರಮ ಉಂಟಾಗ್ತದ. ಅದು ತಪ್ಪು ತಿಳುವಳಿಕೆ, ಹಂಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಸರ್ವಭೂತೇಭ್ಯ ಅಂತನ್ನೋ ಶಬ್ದಕ್ಕೆ ಧರಾದೇವಿಗಿಂತಲೂ ಅರ್ಥಾತ್ ಪೃಥ್ವಿಗಿಂತಲೂ ಕೆಳಗೆ ಬರುವರು ಯಾರಿದ್ದಾರೋ ಅವರೆಲ್ಲರನ್ನೂ ಇಲ್ಲಿ ಭೂತ ಪದದಿಂದ ತೆಗೆದುಕೊಂಡು ಸರ್ವಭೂತೇಭ್ಯ ಪೃಥ್ವಿ ಸದಾ ಸರ್ವಗುಣೈರ್ವರ ಅನ್ನೋ ಅರ್ಥವನ್ನು ತಗೊಳ್ಬೇಕು. ಹಂಗ್ಯಾರು ಬರ್ತಾರ ಅಂತ ಕೇಳಿದ್ರೆ ವೇದೇಶ ತೀರ್ಥರು ಒಂದು ಶ್ರುತಿ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಋಭವಃ ಪೃಥಿವ್ಯಾಂ ಲೀಯತೆ. ಋಭುಗಳು ಅಂತ ಒಂದು ದೇವತೆಗಳಿದ್ದಾರೆ. ಋಭು ಅನ್ನೋ ದೇವತೆಗಳು ಅವರು ಪೃಥಿವ್ಯಾಂ ಲೀಯತೆ, ಲಯ ಹೊಂದುವಾಗ ಪೃಥ್ವಿಯಲ್ಲಿ ಲಯಗೊಳ್ತಾರ ಅಂತಂದ ಮೇಲೆ ಪೃಥ್ವಿಗಿಂತಲೂ ಅಧಮರಾದರು. ಹಾಗಾಗಿ ಸರ್ವಭೂತೇಭ್ಯ ಪೃಥಿವೀವರ ಅಂದ್ರೆ ಈ ಋಭು ಮೊದಲಾದ ದೇವತೆಗಳೇನಿದ್ದಾರಲ್ಲ ಅವರಿಗಿಂತ ಪೃಥ್ವಿ ಶ್ರೇಷ್ಠ, ಇಷ್ಟರ್ಥ ತಿಳ್ಕೊಳ್ಬೇಕು. ಹೊರತಾಗಿ ಭೂತ ಶಬ್ದದಿಂದ ಮಣ್ಣಾದ ಮೇಲೆ ನೀರು, ಗಾಳಿ, ಬೆಂಕಿ, ಆಕಾಶ ಏನದ ಅದಕ್ಕೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರಿಗಿಂತ ಶ್ರೇಷ್ಠ ಅಂತ ಅರ್ಥ ಮಾಡಬಾರದು. ಹಾಗೆ ಮಾಡಿದರೆ ಬರೋದು 18ನೇ ಕಕ್ಷೆಯಲ್ಲಿ ಗಣಪತಿ, ಧರಾದೇವಿ ಬರೋದು ಇನ್ನೂ ಕೆಳಗೆ 28, 29ನೇ ಕಕ್ಷ. ಇವಳು ಅವ್ರಿಗಿಂತ ಮೇಲೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಅದ? ಅದು ವಿರೋಧ ಬರ್ತದ. ಆದ್ರಿಂದ ಇಲ್ಲಿ ಬಂದಿರುವಂತಹ ಪೃಥ್ವಿ ಸರ್ವಭೂತೇಭ್ಯ ಅಂದ್ರೆ ಪೃಥ್ವಿಗಿಂತ ಅವರರಾದ ಋಭು ಮೊದಲಾದ ದೇವತೆಗಳು ಯಾರು ಪೃಥ್ವಿಯಲ್ಲೇ ಲಯ ಹೊಂತಾರೋ ಪ್ರಳಯ ಕಾಲದಲ್ಲಿ ಅಂಥ ಮೊದಲಾದವರಿಗಿಂತ ಉತ್ತಮಳಾಗಿದ್ದಾಳೆ. ಹೆಂಗ? ಎಷ್ಟು ದಿವಸ ಉತ್ತಮಳಿದ್ದಾಳ? ಉದ್ಯೋಗದಾಗಿದ್ದಾಗ ಅಷ್ಟೇ ಕೆಲವರು ಉತ್ತಮ ಇರ್ತಾರೆ, ಉದ್ಯೋಗ ಮುಗಿದ ಕೊಳ್ಳೆ ಮುಗಿತದ ಅಂದ್ರೆ ಸದಾ ಯಾವಾಗಲೂ ಸ್ವರೂಪತಃ ಉತ್ತಮಳಿದ್ದಾಳೆ. ಸರ್ವಗುಣೈರ್ವರ, ಸರ್ವಗುಣ ಅಂದ್ರೆ ಯೋಗ್ಯತೆಯ ಸರ್ವಗುಣ ಅಂತ ತಗೋಬೇಕು. ಸರ್ವ ಅಂದ್ರೆ ಎಲ್ಲಾ ಗುಣಗಳು ಅಂತ ಅರ್ಥ ಅಲ್ಲ, ಅಥವಾ ಹಿಂಗರ್ಥ ಕೆಳಗಿನವರು ಯಾರಿದ್ದಾರ ಅವರಲ್ಲಿ ಏನು ಗುಣಗಳವ ಆ ಎಲ್ಲಾ ಗುಣಗಳಿಗಿಂತ ಉತ್ತಮಳಿದ್ದಾಳ ಅಂತ ಅರ್ಥ ಮಾಡಿಕೊಳ್ರಿ. ಅಲ್ರಿ ಆಚಾರ, ವೇದ್ದಾಗಿರೋದು ರಸ ಅಂತದ, ನೀವು ವರ ಅಂತ ಮಾಡಿಟ್ಬಿಟ್ಟಿರಿ. ರಸ ಎಲ್ಲಿ ವರ ಎಲ್ಲಿ ಏನ್ ಸಂಬಂಧ? ಸುಳ್ಳ ಏನ್ ಹೇಳ್ತಿರಲ್ಲ ನೀವು ಅಂದ್ರೆ ತಗೊಳ್ರಿ. ರಸಸ್ಸಾರೋ ವರಶ್ಚೇತಿ ಶಬ್ದ ಏಕಾರ್ಥವಾಚಕಾಹ. ಆಚಾರ್ಯರು ಮುಂದಿನ ವ್ಯಾಖ್ಯಾನಕ್ಕೆ ಹೊರಡುತ್ತಾರೆ. ರಸಃ ಸಾರಃ ವರಶ್ಚೇತಿ ಶಬ್ದಾಹ ಏಕಾರ್ಥವಾಚಕಾಹ. ಇವು ಮೂರು ಶಬ್ದಗಳು ಒಂದೇ ಅರ್ಥವನ್ನ ಹೇಳ್ತದ. ಯಾವ ಮೂರು ಶಬ್ದಗಳು? ರಸ, ಸಾರ, ವರ. ಈ ಮೂರು ಶಬ್ದಗಳು ಒಂದೇ ಅರ್ಥ. ಯಾವುದು? ಶ್ರೇಷ್ಠ ಎಂಬ ಅರ್ಥವನ್ನ ಹೇಳ್ತದ. ಸರಿ ಆಯ್ತಾ? ಮುಂದೆ ಹೋಗೋಣ. ಪೃಥಿವ್ಯಾ ವರುಣ ಶ್ರೇಷ್ಠ. ಪೃಥಿವಿಗಿಂತ ಯಾರು ಶ್ರೇಷ್ಠ? ವರುಣ ಶ್ರೇಷ್ಠ. ತಸ್ಮಾದೋಷಧಿ ದೇವತಾ ಸೋಮಃ. ಆ ವರುಣಿಗಿಂತಲೂ ಉತ್ತಮರಾದವರು ಯಾರು? ಔಷಧಿ ದೇವತೆಗಳಾದ ಸೋಮಃ, ಚಂದ್ರ. ಎಷ್ಟು ಚಂದದ ನೋಡ್ರಿ. ಈ ವಿಷಯ ಯಾರು ಅರ್ಥ ಮಾಡ್ಕೊಂಡಿದ್ದೀರಿ? ಏನದ? ಔಷಧಿ ದೇವತಾ ಚಂದ್ರ. ಔಷಧಿಗಳಿಗೆ, ಮನಸ್ಸಿಗೂ ಯಾರು ದೇವತಾ? ಚಂದ್ರ. ಔಷಧಿಗಳಿಗೂ ಚಂದ್ರ, ಮನಸ್ಸಿಗೂ ಚಂದ್ರ. ಚಂದ್ರ ಉಳಿದೆಲ್ಲಾ ದೇವತೆಗಳ ಮೇಲೆ ಮುಗಿದ್ಮೇಲೆ ಕೆಳಗೆ ಚಂದ್ರ ಇದ್ದಾನೆ. ಹಂಗಾರ ಔಷಧಿಗಳಿಗೂ ಮನಸ್ಸಿಗೂ ಒಬ್ಬನೇ ಅಭಿಮಾನಿ. ಯಾರವ? ಚಂದ್ರ ಅನ್ನುವಂಥ ಅಭಿಮಾನಿ. ಹೌದಾ? ಚಂದ್ರಾಭಿಮಾನಿ ಅಂತೇಳಿ. ಔಷಧ ಗ್ರಹಣದಲ್ಲಿ ಮನಸ್ಸು ನೆಟ್ಟಗಿದ್ರೆ ಔಷಧ ಹತ್ತದ. ಮನಸ್ಸು ನೆಟ್ಟಗಿರ್ಲಿಲ್ಲ ಅಂದ್ರೆ ಔಷಧ ಎಷ್ಟು ತಗೊಂಡ್ರು ಹತ್ತಂಗಿಲ್ಲ. ತಿಳಿತೇನು? ಮನಸ್ಸ ಕೆಟ್ಟ ಹೋಗಿತ್ತು ಅಂದ್ರೆ ಮ್ಯಾಲಿಂದ ಎಷ್ಟು ಔಷಧ ಠೂಸೇವಿ ಆ ಕೆಲಸ ಆಗೋದಿಲ್ಲ. ಔಷಧಗಳನ್ನ ಎಷ್ಟು ಒಳಗೆ ತುರುಕಿದ್ರೂ ಹೋಗೋದಿಲ್ಲ, ಕೆಲಸ ಹೋಗೋದಿಲ್ಲ. ಮನಸ್ಸು ಚಲೋ ಇರಬೇಕು. ಮನಸ್ಸು ಪ್ರಸನ್ನ ಇತ್ತು, ಶಾಂತಿ ಇತ್ತು, ಔಷಧ ಒಂದ್ ಸಣ್ಣ ಕೊಟ್ಟ ಕೆಲಸ ಆಗ್ಬಿಡುತ್ತೆ. ಹಾಗಾಗಿ ಅವು ಎರಡಕ್ಕೂ ಸಂಬಂಧ, ಇಂಟರ್ಲಿಂಕ್, ಒಳಗಡೆಗೆ ಸಂಬಂಧದ ಚಂದ್ರ ಒಬ್ಬನೇ ದೇವತೆಯಾಗಿದ್ದಾನ ಅಂತ. ಸರಿನಾ? ಮುಂದೆ ನೋಡ್ರಿ. ತಸ್ಮಾತ್ತು ಪುರುಷೋ ರುದ್ರ ಯತ್ ಪೌಂಸ್ಯ ದೇವತಾ. ಅದಾದ ಮೇಲೆ ಪುರುಷ ಅಂತ ಕರೆಸಿಕೊಳ್ಳುವ ರುದ್ರದೇವರಿದ್ದಾರೆ. ಪೌಂಸ್ಯ ದೇವತಾ ಪುರುಷತ್ವಕ್ಕೆ ದೇವತೆಗಳಾಗಿದ್ದಾರೆ. ತಸ್ಮಾತ್ ಸರಸ್ವತಿ ವಾಗ್ಹಿ. ಆ ರುದ್ರದೇವರಿಗಿಂತಲೂ ಸರಸ್ವತಿ ಶ್ರೇಷ್ಠಳಾಗಿದ್ದಾಳೆ. ಹಿ ಪ್ರಸಿದ್ಧ. ಶ್ರೇಷ್ಠಾಸ್ಯ ಋಕ್ಸ್ವರೂಪಿಣಿ ಸೈವ ಶ್ರೇಷ್ಠ. ಅಸ್ಯಾಹ ಸಕಾಶಾತ್ ಶ್ರೇಷ್ಠ ಋಕ್ಸ್ವರೂಪಿಣಿ ಸೈವ.
ಆ ವಾಗಭಿಮಾನಿನಿಯಾದ ಸರಸ್ವತಿಗಿಂತಲೂ ಋಗಭಿಮಾನಿನಿಯಾದ ಸರಸ್ವತಿ ತಾನೇ ಶ್ರೇಷ್ಠಳಾಗಿದ್ದಾಳೆ ತನಗಿಂತ. ತುಂಬಾ ಶ್ರೇಷ್ಠ, ತುಂಬಾ ಚಂದಾದ ಮಾತು. ಇದರ ಬಗ್ಗೆ ಒಂದು 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 ತಾಸು ವಿವರಣೆ ಕೊಡಬೇಕು, ಒಂದು ತಾಸು ವಿವರಣೆ ಕೊಡಬೇಕು. ಅಂದ್ರೆ ಮಾತ್ರ ಇದೊಂದು ಹೊಸ ತಾರತಮ್ಯ ನಮಗೆ ಪರಿಚಯ ಆಗ್ತದೆ. ಹೊಸ ತಾರತಮ್ಯ ಇವತ್ತಾಗ್ಲಿಲ್ಲ, ನಾನು ಸ್ವಲ್ಪ ಅವಸರದಲ್ಲಿ ಇದ್ದೆ, ಆಗ್ಲಿಲ್ಲ. ಇನ್ನೊಂದು ಪ್ರಸಂಗದಲ್ಲಿ ಅದನ್ನೆಲ್ಲ ಒಂದ್ ಕಡೆಗೆ ಸಂಗ್ರಹ ಮಾಡಿ ನಿಮ್ಗೆ ಹೇಳ್ತೀನಿ. ತಾರತಮ್ಯದಲ್ಲಿ ಎಷ್ಟೆಷ್ಟು ಭೇದವ. ಬರೇ ತೆಳಗ ಮೇಲೆ ತೆಳಗ ಮೇಲೆ ತೆಳಗ ಮೇಲೆ ಕೂತಿದ್ದಲ್ಲದು, ಕೆಳಗಿನವ್ರಕ್ಕಿಂತ ಮೇಲಿನವ್ರು, ಮೇಲಿನವ್ರಕ್ಕಿಂತ ಮೇಲಿನವ್ರು ಹಿಂಗ್ ಹೋಗೋದಲ್ಲದು. ಅದರಲ್ಲೇ ಎಷ್ಟೆಷ್ಟು ಸೂಕ್ಷ್ಮ ಸೂಕ್ಷ್ಮ ತಾರತಮ್ಯವ ಎಂಬುದನ್ನು ಎಲ್ಲ ಬಿಡಿಸಿ ಹೇಳ್ಬೇಕು. ಒಂದ್ಸಲ ತಾರತಮ್ಯದ ಬಗ್ಗೆನೇ ಹೇಳ್ಬೇಕಾಗ್ಯದ, ಹೇಳ್ತೀನಿ. ತಥೋ ವಾಯುರ್ ವರಿಷ್ಠ ಸಾಮ ನಾಮಕಃ. ಅದಾದ ಮೇಲೆ ರುಚ ಸಾಮ ರಸಃ ಅಂತ ಉಪನಿಷತ್ನೆಲ್ಲದ. ಅದಕ್ಕೆ ಅರ್ಥ ಏನ್ ಮಾಡಿದ್ರು ಶ್ರೀಮದಾಚಾರ್ಯರು? ಸಾಮ ಅಂದ್ರೆ ವಾಯು, ವಾಯುದೇವರು. ವರಿಷ್ಠ ಶ್ರೇಷ್ಠ ಸಾಮನಾಮಕಃ. ನಮ್ ಪ್ರಶ್ನೆ ಇಷ್ಟ ಹೇಳ್ರಿ. ಏನ್ ಪ್ರಶ್ನೆ ನಮ್ದು? ವಾಯುದೇವರಿಗೆ ಸಾಮ ಅಂತ ಯಾಕೆ ಕರೆದ್ರು ಅಂತ ಪ್ರಶ್ನೆ ಅಷ್ಟೇ. ಉಳಿದು ಬೇಡ ಬೇಡ ನಮಗೆ. ವಾಯುದೇವರಿಗೆ ಸಾಮ ಅಂತ ಯಾಕೆ ಕರೆದ್ರು? ಯಾಕಂದ್ರೆ ರುದ್ರದೇವರು ಲಿಂಗಾಭಿಮಾನಿಗಳು ಗೊತ್ತದ. ಪುರುಷನ ಲಿಂಗಕ್ಕೆ ಅಭಿಮಾನಿಗಳು, ಅದಕ್ಕೆ ಪ್ರಸಿದ್ಧನೇ ಅದ. ಲಿಂಗ ಅಂತ ಪೂಜೆ ಮಾಡ್ತೀವಿ ನಾವು. ವಾಕಭಿಮಾನಿ ಸರಸ್ವತಿ ಗೊತ್ತದ. ನೀರು ಅಂದ್ರೆ ಗೊತ್ತಾಗ್ತದ, ಔಷಧಿ ಅಂದ್ರೆ ಗೊತ್ತಾಗ್ತದ. ವಾಯುದೇವರ ಸಾಮಕ್ಕೆ ಯಾಕಪ್ಪ ಅಭಿಮಾನಿಗಳು? ಸಾಮ ಶಬ್ದದಿಂದ ನಾವು ವಾಯುದೇವರನ್ನ ಕರಿಬೇಕಾದ್ರೆ ಕಾರಣ ಹೇಳ್ರಿ. ಶ್ರೀಮದಾಚಾರ್ಯ ಅಂತಾರೆ, ಒಂದಲ್ಲ ಎರಡು ಕಾರಣ ಕೊಡ್ತೀನಿ ತಗೋ. ಏನಂತ ಕೊಡ್ಬೇಕು? ಮೊದ್ಲೇದ್ದು ಸಮತ್ವಾತ್ ಸರ್ವಭೂತೇಶು ಸಾಮನಾಂನಾಂಚ ದೇವತಾ. ಎರಡು ಕಾರಣ. ಸಮತ್ವಾತ್ ಸರ್ವಭೂತೇಶು, ಸರ್ವಭೂತಗಳಲ್ಲೂ ಸಮನಾಗಿ ಇದ್ದಾರಾದ್ದರಿಂದ ವಾಯುದೇವರಿಗೆ ಸಾಮ ಅಂತ ಹೆಸರು. ಏನ್ರಿ ಹೆಂಗಂದ್ರೆ ಆಚಾರ್ಯ ಹೇಳ್ಬಿಟ್ರಿ, ನಮಗೂ ಶಬ್ದ ಅರ್ಥ ಆಯ್ತು. ಹ್ಞೂ ಅಂತ ಗೋಣೆ ಹಾಕ್ಬಿಟ್ವಿ, ಮುಂದೆ ಹೊಂಟ್ವಿ ನಾವು. ಎಲ್ಲಾ ಭೂತಗಳಲ್ಲಿ ವಾಯುದೇವರು ಸಮ ಇದ್ದಾರ ಅಂದ್ರೆ ಏನರ್ಥ? ಅದಕ್ಕೆ ಮೊದಲನೇದ್ದು ಒಂದು ದೃಷ್ಟಾಂತತ್ವೇನ ಒಂದು ಏನು ಅಂದ್ರೆ, ಯಾರಿಗೂ ಶ್ವಾಸೋಚ್ಛ್ವಾಸವನ್ನ ಸಂಖ್ಯಾದೊಳಗೆ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ದೈತ್ಯರು ಒಂದು 500 ಕಡಿಮೆ ಮಾಡಿದ್ರೆ ಯಾರು ಕೇಳೋರಿದ್ದಾರೆ? ಅವರಿಗೆ 21,600 ಮಾಡ್ಬೇಕಾಗಿದೆ. ಇವತ್ತು 21,000 ಮಾಡಿ ಮುಗಿಸ್ಬಿಡೋದಪ್ಪ, 600 ಡಮ್ ಅನಿಸ್ಬಿಡೋದು. ಮಾಡಂಗಿಲ್ಲ. ನಮಗ ಸಾತ್ವಿಕ ವರ್ಗಕ್ಕೆ ಎಷ್ಟು ಮಾಡ್ತಾರೋ ಅಷ್ಟೇ ಮಾಡ್ತಾರೆ. ಇದೇ ಸಮ ಇದ್ದಾರೆ ಮೊದಲನೇದ್ದು. ಇನ್ನೊಂದು, ಎದುರಿಗೆ ದುರ್ಯೋಧನ ನಿಂತ್ಕೊಂಡು ವಾಯುದೇವರಿಗೆ ಭೀಮಸೇನ ದೇವರಿಗೆ ಬೈತಾನೆ, ಜಗಳಕ್ಕೆ ನಿಂತ್ಕೋತಾನೆ, ಯುದ್ಧಕ್ಕೆ ಮಾಡ್ತಾನೆ. ನಿಂದ್ಯಾಕೆ ಶ್ವಾಸೋಚ್ಛ್ವಾಸ ಮಾಡ್ಲೋ ನಾನು ಅಂತ ಹೊರಗೆ ಬಂದ್ಬಿಟ್ರೆ ಏನಾಗ್ತದ? ಮಾಡಂಗಿಲ್ಲ. ನಿಂದ ಎಷ್ಟು ಆಯುಸ್ತದ, ಎಷ್ಟು ಜಪ ಆಗ್ಬೇಕಾಗಿದೆ ಅಷ್ಟು ಮಾಡೇ ಮಾಡ್ತೀನಿ ನಾನು. ಎಷ್ಟು ದೊಡ್ಡ ತಾಳ್ಮೆ ಬೇಕು, ಎಷ್ಟು ದೊಡ್ಡದಾದ ಪೇಷನ್ಸ್ ಇರಬೇಕು. ತನ್ನನ್ನ ಬೈಯುವರಲ್ಲೂ ಪಕ್ಷಪಾತ ಮಾಡದೆ 21,600 ಶ್ವಾಸ ಮಂತ್ರಗಳನ್ನ ಮಾಡಬೇಕಾದ್ರೆ ದೊಡ್ಡ ಯೋಗ್ಯತೆ ಆಗ್ಬೇಕದಕ್ಕೆ. ನಮಗ್ ಯಾರೋ ಒಬ್ಬ ಒಂದ್ ದಿವ್ಸ ಒಂದ್ ಮಾತು ಅಂದಿರ್ತಾನ್ರಿ, ಜನ್ಮ ಪೂರ್ತಿ ಸಾಧಿಸ್ಕೋತ್ ಕೂತಿರ್ತೀವ ಅದನ್ನ. ಅವ ಹಂಗಂದ್ಬಿಟ್ಟ, ಅವ್ನ ಮುಖ ನೋಡಂಗಿಲ್ಲ ನಿನ್ ಜನ್ಮ ಪೂರ್ತಿ, ಅವ್ನ ಮುಖ ನೋಡಂಗಿಲ್ಲ ಜನ್ಮ ಪೂರ್ತಿ. ಪ್ರಾರಬ್ಧಕ್ಕೆ ಅವನ್ನ ದಿವಸ ಮಾತಾಡ್ಸ್ಬೇಕಾಗಿರ್ತದ. ದಿವಸ ಅವನ ಶಬ್ದನೇ ಕೇಳ್ಕೋತ್ ಕೂತಿರ್ಬೇಕಾಗ್ತದ, ಅವನ ಶಬ್ದನೇ ಮಾತಾಡ್ಕೋತ್ ಕೂತಿರ್ಬೇಕಾಗ್ತದ. ಹಿಂಗಿರ್ತದ ನೋಡ್ರಿ ಪ್ರಾರಬ್ಧ ಕರ್ಮ ಅನ್ನೋದು. ಅದಕ್ಕೆ ಏನಾತು ಅಂದ್ರೆ ಸಮತ್ವಾತ್ ಸರ್ವಭೂತೇಶು ಸಾಮ್ನಾಂಚ ದೇವತಾ. ಅಷ್ಟೇ ಅಲ್ಲ, ಸಾಮಕ್ಕೆ ಅವರೇ ಅಭಿಮಾನಿಗಳು. ತುಂಬಾ ದೊಡ್ಡ ವಿಷಯ. ಸಾಮಗಾನವನ್ನ ಏನ್ ಮಾಡ್ತಾರ, ಆ ಸಾಮಗಾನಕ್ಕೆ ಯಾರ ಅಭಿಮಾನಿಗಳು ಅಂತ ಕೇಳಿದ್ರೆ ವಾಯುದೇವರೇ. ಸಾಮಗಳಿಗೆ ಅವರೇ ಅಭಿಮಾನಿಗಳು ಅಂದ್ಮೇಲೆ ಸಾಮ ಅಂತ ಹೆಸರು ಹೇಳಿಕ್ ಬರ್ತದ. ತತಶ್ರೇಷ್ಠ ತಮೋ ವಿಷ್ಣು. ಅದಕ್ಕಿಂತ ಪರಮಾತ್ಮ ಏನಾಗ್ಯಾನ? ಶ್ರೇಷ್ಠ ತಮನಾಗಿದ್ದಾನೆ. ಅದೇನ್ರಿ ಅವರಿಗಿಂತ ಶ್ರೇಷ್ಠ ಅಂತ ಇಷ್ಟ ಹೇಳ್ಬೇಕಾಗಿತ್ತು. ಶ್ರೇಷ್ಠ ತಮ ಅಂತ ಒಮ್ಮೆ ತಮಕ್ಕೆ ಯಾಕೆ ಹೋಗ್ಬಿಟ್ರಿ ನೀವು? ಅಂದ್ರ ಮುಂದಿಂದಕ್ಕೆ ಹೋಗ್ಬಿಟ್ರಿ. ಶ್ರೇಷ್ಠತರ ಶ್ರೇಷ್ಠತಮ. ಶ್ರೇಷ್ಠ ಅಂತ ಹೇಳ್ರಿ, ಶ್ರೇಷ್ಠತರ ಅಂತ ಹೇಳಿ ಶ್ರೇಷ್ಠತಮ ಅಂತ ಯಾಕೆ ಅನ್ಬೇಕಾಯ್ತು ಅಂದ್ರೆ, ಮಧ್ಯಕ್ಕೆ ಒಬ್ಬಕ್ಕಿನ್ ಬಿಟ್ಟಿವ್ ನಾವು ಅಮ್ಮನವ್ರನ್ನ. ಅವ್ರನ್ನ ಸೇರಿಸ್ಕೊಂಡ್ರೆ ಶ್ರೇಷ್ಠತಮ ಆಗ್ಬಿಡ್ತಾನಿವ, ಬೇರೆ ಕಡೆ ಬರುದಿಲ್ಲ. ಅದಕ್ಕೆ ಮುಂದಿನ ವಾಕ್ಯ ಶ್ರೇಷ್ಠತಮ ಸದಾ. ಯಾಕ? ಶ್ರೇಷ್ಠತಮಾಚಾಪಿ ಪರಮಾತ್ ಪರಮೋ ವಿಭು. ಶ್ರೇಷ್ಠತಮಾತ್ ಪರಮಾತ್ ಪರಮೋ ವಿಭು. ಶ್ರೇಷ್ಠರಾದ ವಾಯುದೇವರಿಗಿಂತಲೂ ಶ್ರೇಷ್ಠತಮಳಾದ ಮಹಾಲಕ್ಷ್ಮಿಗಿಂತಲೂ ಪರಮನಾದದ್ದರಿಂದ ಪರಮಾತ್ಮ ಶ್ರೇಷ್ಠತಮಃ ಅಂತ ಕರೆಸಿಕೊಳ್ತಾ ಇದ್ದಾನೆ. ಪರಮರ್ಧ್ಯಯುತತ್ವಾಚ್ಯ ಪರಾರ್ಧ್ಯ ಇತಿ ಕೀರ್ತಿತ. ಅಲ್ಲಿ ಪರಾರ್ಧ್ಯ ಅಂತ ಒಂದು ಶಬ್ದದ ಉಪನಿಷತ್ನೊಳಗ, ಸಯೇಷ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಷ್ಟಮೋ ಯ ಉದ್ಗೀತ ಅಂತದ. ಅದಕ್ಕೆ ಪರಮರುದ್ಧಿಯುತತ್ವಾತ್ ಪರಾರ್ಧ್ಯ ಇತಿ ಕೀರ್ತಿತ. ಪರಮ ಶ್ರೇಷ್ಠ ಹೆಚ್ಚಾದ ವೃದ್ಧಿ ಅಂದ್ರೆ ಬೆಳವಣಿಗೆ ಅಥವಾ ವೃದ್ಧಿ ಎಂಬ ಗುಣ. ಆ ವೃದ್ಧಿ ಎಂಬ ಗುಣವುಳ್ಳವನಾದ್ರಿಂದ ಪರಮಾತ್ಮನಿಗೆ ಪರಾರ್ಧ್ಯ ಎಂದು ಕರೀತಾರೆ. ಇತಿ
ಸಾರ ನಿರ್ಣಯ, ಇಷ್ಟು ಸಾರ ನಿರ್ಣಯವೆಂಬ ಗ್ರಂಥದಲ್ಲಿ ಇದೆ. ಸರಿ ಆಯ್ತಾ? ವಿಷಯ ತಿಳಿತಾ? ಯಾರ್ಯಾರು ಹೆಂಗ್ ಬಂದ್ರು ತಾರತಮ್ಯದಲ್ಲಿ ಅಂತ ತಿಳ್ಕೊಂಡು. ಸರಿ, ಈಗ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಸುಮ್ಮನೆ ಒಂದು ಅರ್ಧ ಪುಟದಷ್ಟು ಭಾಷ್ಯವನ್ನ ಬಡ 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 ಓದ್ತೀನಿ. ನೀವು ಕೇಳಿಸ್ಕೊಳ್ರಿ ಅಷ್ಟ, ಯಾವುದಕ್ಕೂ ತಲೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನಾ ಬಡ ಬಡ ಓದ್ತೀನಿ. ಓದಿ ಒಂದು ಸಾಮಾನ್ಯ ಅಭಿಪ್ರಾಯವನ್ನು ಹಿಂಗ್ ಹೇಳಿ ಆಮೇಲೆ ಬರೆಸ್ಲಿಕ್ಕೆ ಶುರು ಮಾಡ್ತೀನಿ. ಅದಕ್ಕೆ ನಿಮಗೆ ಉಪಯೋಗ ಆಗೋದು ಅದು, ಇದಲ್ಲ. ಇದು ಯಾವುದು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅತಿಶಯೇನ ಮೊದಲೇ ಮಿಸ್ಪ್ರಿಂಟ್ ಆಗ್ಯದ, ತಿದ್ಕೊಳ್ರಿ. ಅತಿಶಯಂ ಆಗ್ಯದ ನಮ್ಮ ಪುಸ್ತಕದಾಗಿದ್ದವರು, ಅತಿಶಯೇನ ಅಂತ ಆಗ್ಬೇಕದು. ಯಾರ ಪುಸ್ತಕದಲ್ಲಿ ಇಲ್ಲ ಅವ್ರು ಮಾತ್ರ, ಇದ್ದವ್ರು ಮತ್ ಕಾಟ್ ಹೊಡೆದು ಅದನ್ನೇ ಬರ್ಕೊಳಕ್ ಹೋಗ್ಬೇಡ್ರಿ. ಮಹಾಮೇಧಾವಿಗಳು ಕೆಲವೊಮ್ಮೆ ಅದನ್ನೇ ಕಾಟ್ ಹೊಡೆದು ಅದನ್ನ ಬರೆದಿರ್ತಾರೆ. ಯಾಕೋ ತಿದ್ಕೋ ಅಂತ ಹೇಳಿದ್ರೆ ನಮ್ಮ ಆಚಾರ ಅಷ್ಟೇ. ಅಲ್ಲೋ ತಪ್ಪದನೋ ಇಲ್ಲೋ ಅವೆಲ್ಲ ಬೇಡ್ರಿ, ನಮ್ಮ ಆಚಾರ ಹೇಳಿದ್ರೆ ಮುಗಿದ ಕೆಲಸ. ಈ ತರಹದ ಗುರುಭಕ್ತಿ ಬೇಡ. ಅದಕ್ಕೆ ಅತಿಶಯೇನ ಅತಿಶಯೇನ ಪರಮರ್ಧಿ ಗುಣ ಪರಮಃ ಪರಾರ್ಧ್ಯ. ಅಲ್ಲಿ ಮೂಲದಲ್ಲಿ ಪರಮಃ ಪರಾರ್ಧ್ಯ ಅಂತದ ಅಲ್ಲ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಅತಿಶಯೇನ ಪರಮ ವೃದ್ಧಿ ಗುಣ ಪರಮಃ ಪರಾರ್ಧ್ಯ. ವೃದ್ಧಿ ಅಂದ್ರೆ ಸಮೃದ್ಧಿ ಅಂತ ಅರ್ಥ. ವೃದ್ಧಿ ಸಮೃದ್ಧಿ ಅಂತ, ಸಮೃದ್ಧಿ ಎಂಬ ಗುಣ ಉಳ್ಳವನಾಗಿದ್ದಾನೆ ಪರಮಾತ್ಮ. ಯಾರಲ್ಲಿ? ಇನ್ನುಳಿದ ಯಾರಲ್ಲೂ ಇಲ್ಲದೆ ಇರುವಂತಹ ಸಮೃದ್ಧಿ ಅವರಲ್ಲಿ ಇದ್ದದರಿಂದ ಅವನಿಗೆ ಪರಮಃ ಪರಾರ್ಧ್ಯ ಎಂದು ಕರೆಯುತ್ತಾರೆ. ಶಬ್ದಾರ್ಥ ಅಷ್ಟೇ, ನಮಗೇನು ಬಹಳ ಗದ್ದಲ ಬೇಕಾಗಿಲ್ಲ. ಅದು ಹೆಂಗ್ ಬಂತು ಅರ್ಥ ಅಂದ್ರೆ ಮುಂದೆ ಹೋಗ್ತಾರೆ. ಉತ್ತಮೇಭ್ಯೋಪಿ, ಮುಂದಿನ ವಾಕ್ಯವನ್ನು ನೋಡ್ಕೋತ ಹೋಗ್ತಿರ್ಬೇಕು. ಉತ್ತಮೇಭ್ಯೋಪಿ ಅತಿ ಪರಮೋತ್ತಮೋತ್ತಮೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ. ರಸಾನಾಂ ಸಕಾಶಾದಪಿ ಪರಮಃ ಪರಾರ್ಧ್ಯ ರಸತಮ ಇತ್ಯರ್ಥ. ಇಲ್ಲಿ ಎಲ್ಲಾ ಶಬ್ದಗಳು ಮತ್ 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 ಬರ್ತಾವ, ಅದರಿಂದ ಕನ್ಫ್ಯೂಸಿಂಗ್ ಆಗ್ತಾವ. ಸರಳ ಹೋಗ್ಬಿಡೋಣ ಅಂತ. ಏನು? ಉತ್ತಮರಾದವರಿಗಿಂತಲೂ ಅತ್ಯಂತ ಉತ್ತಮೋತ್ತಮನಾದದ್ದರಿಂದ ಪರಮಾತ್ಮನಿಗೆ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಎಂದು ಕರೆಯುತ್ತಾರೆ. ಅದ್ ಹೆಂಗ್ ಬಂತು ಅಂದ್ರೆ, ರಸಾನಾಂ ಸಕಾಶಾದಪಿ, ಉತ್ತಮರಾದವರ ದೆಸೆಯಿಂದ ಪರಮ ಪರಾರ್ಧ್ಯ ರಸತಮ ಅನ್ನೋ ಅರ್ಥದಿಂದ ಬಂದದ. ಅಲ್ರಿ ಹಿಂಗ್ಯಾಕೆ ಹೇಳಿದ್ರಿ ಪರಮಾತ್ಮನಿಗೆ ಅಂತಂದ್ರೆ, ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವದಸ್ಯ ಶ್ರೇಷ್ಠತ್ವಂ ನ ಭವತಿ. ಪ್ರಾಣಾದಿಗಳಿಗೆ ಅಂದ್ರೆ ಮುಖ್ಯ ಪ್ರಾಣದೇವರವರೆಗೆ ಉಳಿದವರಿಗಿಂತ ಶ್ರೇಷ್ಠತ್ವ ಹೆಂಗದ, ಅದೇ ತರಹದ ಶ್ರೇಷ್ಠತ್ವ ಪರಮಾತ್ಮನಿಗೆ ಇದೆ ಅಂತ ತಿಳಿಬಾರದು. ಅದಕ್ಕೆ ಪರಮಃ ಪರಾರ್ಧ್ಯ ರಸತಮಃ ಅಂತ ಶಬ್ದ ಹೇಳಿದ್ದೀವಿ. ಅಂದ್ರೆ ಏನು ಅಂದ್ರ, ಕೆಳಗಿನ ದೇವತೆಗಳಿಗಿಂತ ಮೇಲಿನ ದೇವತೆಗಳಲ್ಲಿ ಒಂದು ಅಂತರ ಕಾಪಾಡ್ಕೊಂಡು ಬಂದಾರ. ಒಂದ್ ಅಂತರ 10%, 20%, 100% ಅಂತ ಹಿಂಗ ಒಂದು ಅಂತರ ಕಾಪಾಡ್ರಿ. ಹಂಗ ಪರಮಾತ್ಮನಿಂದ ಪ್ರಾಣದೇವರಿಂದ ಪರಮಾತ್ಮನಿಗೆ ಹಂಗ ಅಂತರ ಇಲ್ಲ, ಅದು ಅನಂತ ಅದ. ಸೊ ಅದನ್ನ ತಿಳಿಸುವುದಕ್ಕೆ ಈ ತರಹದ ಶಬ್ದಗಳನ್ನು ಆಡಿದ್ದಾರೆ. ಪರಮಃ ಪರಾರ್ಧ್ಯ ಪರತಮಃ ರಸತಮಃ ಶಬ್ದಗಳನ್ನು ಆಡ್ತಾ ಇದ್ದಾರೆ. ಉದಾಹರಣೆಗೆ ಗರುಡ ಶೇಷಾದಿಗಳಿಗಿಂತ ವಾಯುದೇವರ ಅಂತರ ಎಷ್ಟದ, ಇಷ್ಟ ಅಂತರದ ಅಂತ ಒಂದು ಮಾಪನ ಮಾಡಬಹುದು. ವಾಯುದೇವರಿಂದ ಲಕ್ಷ್ಮೀದೇವಿಗೆ ಎಷ್ಟಂತದ, ಕೋಟಿ ಗುಣದಿಂದ ಉತ್ತಮಳು ಅಂತ ಹೇಳ್ಬಹುದು. ಆದರೆ ವಾಯುದೇವರಿಂದ ಪರಮಾತ್ಮನಿಗೆ ಎಷ್ಟದ ಅಂತ ಕೇಳಿದ ಮಹಾನ್ ವಿಶೇಷ ಬರಿತಾರ ನೋಡ್ರಿ. ಕಿಂತು ಮಹಾನ್ ವಿಶೇಷ ಇತಿ ಜ್ಞಾಪಯಿತು ರಸಾನಾಂ ರಸತಮಃ ಇತ್ಯಾದಿ ಬಹು ವಿಶೇಷಣಂ. ಅದಕ್ಕೆ ಬಹಳ ವಿಶೇಷಣ. ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಇಷ್ಟೆಲ್ಲ ವಿಶೇಷಣಗಳನ್ನು ಕೊಟ್ಟದ್ದು ಅದೇ ಕಾರಣಕ್ಕಾಗಿ. ಇನ್ನ ಭೂತೇಭ್ಯ ಪೃಥಿವ್ಯಾ ರಸತ್ವಂ ನೋಡ್ರಿ, ಅದನ್ನೊಂದು ಶಬ್ದ ಬರ್ಕೋತ ಹೋಗ್ತಾರೆ. ಆ ರಸ, ರಸತರ, ರಸತಮ ಅನ್ನೋ ಶಬ್ದಗಳ ಚೇಂಜ್ ಹಾಕೋತ ಹೋಗ್ತಾವ. ಅವನ್ನಷ್ಟು ನೋಡ್ಕೋತ ಹೋದ್ರೆ ಸಾಕು. ಭೂತೇಭ್ಯ ಭೂತಗಳಿಗಿಂತ, ಪೃಥಿವಿಗೆ ರಸತ್ವಂ, ತೇಭ್ಯ ಆ ಭೂತ ಸಹಿತವಾದ ಪೃಥ್ವಿಗಳಿಗಿಂತ ವರುಣಸ್ಯ ರಸತರತ್ವಂ, ಇಲ್ಲಿ ರಸತರತ್ವ ಬಂತು. ಸೋಮಸ್ಯ ರಸತಮತ್ವಂ, ಆ ಸೋಮನಿಗೆ ರಸತಮ ಬಂತು. ರುದ್ರಸ್ಯ ಪರಮ ರಸತಮತ್ವ ಬಂತು. ವಾಚಃ ಪರಮರ್ಧ ರಸತಮತ್ವ ಬಂತು. ಪ್ರಾಣಸ್ಯ ಪರಮ ಪರಾರ್ಧ ರಸತಮತ್ವಂ. ಅಯಂತು ಭಗವಾನ್ ಪ್ರಾಣಾದಪಿ ಪರಮ ಪರಾರ್ಧ ರಸತಮಾತ್ರ ನ ಭವತಿ ಕಿಂತು ಪ್ರಾಣಸ್ಯಾಪಿ ರಸಭೂತಾಯಾಃ ರಮಾಯಾಃ ಅಪಿ ಪರಮ ಪರಾರ್ಧ ರಸತಮಃ. ಲಕ್ಷ್ಮೀದೇವಿಗಿಂತ ಮೇಲಿದ್ದಾನೆಂಬುದಕ್ಕೆ ಪರಮ ಪರಾರ್ಧ ರಸತಮ ಅಂತ ಕರ್ಸ್ಕೋತಾನ. ಹಿಂಗರ್ಥ. ಅಸ್ಮಾದಪ್ಯತಿಶಯೇನ ಪರಂ ಇತ್ಯಸಂಖ್ಯಾ ಗೋಚರತ್ವೇನ. ಲಕ್ಷ್ಮೀದೇವಿಗಿಂತಲೂ ಉತ್ತಮನಿದ್ದಾನಂದ್ರ ಅಸಂಖ್ಯಾಗೋಚರ. ಸಂಖ್ಯಾಗೋಚರ ಅಲ್ಲ, ಇಷ್ಟಕ್ಕಿಷ್ಟು ಅಂತ ಇಲ್ಲ ಅಲ್ಲಿ. ಅದಕ್ಕೆ ಪರಾರ್ಧೇನ ಜ್ಞೇಯಂ ಪರಾರ್ಧ್ಯಂ. ಇದು ಒಂದ್ ರೀತಿಯಿಂದ. ಇನ್ನ ಇಲ್ಲ, ಇದು ಬರೀ ನೀವು ಡೈರೆಕ್ಟ್ ಆಗಿ ಸರಸ್ವತಿ, ಸರಸ್ವತಿಗಿಂತ ಪ್ರಾಣ ಅಂತ ಇಷ್ಟೇ ಹೇಳಿದ್ರಿ. ಆ ಸರಸ್ವತಿಗಿಂತ ಸರಸ್ವತಿ ಆಮೇಲೆ ಪ್ರಾಣ ಅಂತ ಎರಡು ಮಾಡಿರಲ್ಲ, ಅದನ್ನ ಹೆಂಗ್ ತಗೋತೀರಿ ಅಂದ್ರೆ ಅದನ್ನು ಹೊಂದಿಸ್ಲಿಕ್ಕೆ ಬರ್ತದ. ಋಗ್ರೂಪಾಯ ವಾಚಃ ಪೃಥಕ್ ಪರತ್ವ ಅಂಗೀಕಾರೇಪಿ. ಋಗ್ ಅಭಿಮಾನಿನಿಯಾದ ಸರಸ್ವತಿ ಪ್ರತ್ಯೇಕ ಶ್ರೇಷ್ಠಳು ಅಂತ ಇಟ್ಕೊಂಡ್ರು ಕೂಡ
ಭೂತೇಭ್ಯ ಪ್ರಾಣಸ್ಯ ಭೂತಗಳಿಗಿಂತ ಮುಖ್ಯ ಪ್ರಾಣದೇವರಿಗೆ ಪರಮ ಪರಾರ್ಧ ರಸತಮತ್ವಮೇವ ಪರಮ ಪರಾರ್ಧ ರಸತಮತ್ವನೇ ನತು ಪರಮ ಪರಾರ್ಧಿ ರಸತಮತ್ವಂ. ಹೊರತಾಗಿ ಅವನಿಗೆ ಬೇರೆ ಹೇಳೋ ಹಂಗಿಲ್ಲ. ಪರಮ ಪರಾರ್ಧಿ ಎನ್ನಬಾರದು. ಪರಸ್ಮಾದಪ್ಯಾ ಸಮಂತಾದ್ ವೃದ್ಧಂ ಹಿ ಪರಾರ್ಧಂ. ಕೆಳಗಿನವರಿಗಿಂತ ಮೇಲ್ಗಡೆಗೆ ಹೆಚ್ಚಿದ್ದವನನ್ನು ಪರಾರ್ಧ ಅಂತ ಕರೀತಾರೆ. ತೇನ ಅವರಿಗಿಂತಲೂ ಅಸಂಖ್ಯಾಗೋಚರತ್ವೇನ ಜ್ಞೇಯಂ, ಸಂಖ್ಯೆಯ ಮಿತಿ ಇಲ್ಲದೆ ತಿಳಿಯಲ್ಪಟ್ಟವನು ಪರಾರ್ಧ ಅಂತ ಕರೆಸಿಕೊಳ್ಳುತ್ತಾನೆ. ಪರಾರ್ಧ ಉತ್ತಮಂ ಪರಾರ್ಧಿ ತೇನ ಅಸಂಖ್ಯಾಗೋಚರತ್ವೇನ ಜ್ಞೇಯಂ ಪರಾರ್ಧ್ಯಮಿತ್ಯತಃ ಪರಾರ್ಧಿತ್ವಂ ಶ್ರೇಯೋ ಭವತಿ. ಲಕ್ಷ್ಮೀದೇವಿಗೆ ಮಾತ್ರ ಆ ತರಹದ ಬರ್ತದೆ. ಶ್ರೇಯೋಪಿ ಪರಾರ್ಧ್ಯ ಭಗವಾನ್, ಅವಳಿಗಿಂತಲೂ ಉತ್ತಮನಾದವನು ಪರಮಾತ್ಮ. ಅಥೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಂತ ಪರಮಾತ್ಮನನ್ನು ತಿಳಿದುಕೊಳ್ಳ್ರಿ. ಇಷ್ಟು ಶಬ್ದಗಳು ಜಾಲ, ಅದು ನಮಗ ಅಷ್ಟು ಬೇಗನೆ ತಲೆಗೆ ಹೋಗುವುದಲ್ಲ. ಈಗ ನಾವೇನ್ ಮಾಡುವುದು ಅಂತಂದ್ರೆ, ಸುಲಭವಾಗಿ ಇದನ್ನೆಲ್ಲವನ್ನ ಆಚಾರ್ಯ ಹೇಳಿದ್ದನ್ನ ನಮ್ಮ ಮಹಾಸ್ವಾಮಿಗಳವರು, ಯಾರು ಮಂತ್ರಾಲಯ ಪ್ರಭುಗಳು, ಸರಳ ತಿಳಿಸಿಬಿಟ್ಟಾರ. ಸರಳ ಬರ್ಕೊಂಬೋಣ ಅಂತ. ಏನ್ ಮಾಡ್ಕೊಂಬೋಣ ಅಂತಂದ್ರ, ಬರ್ಕೊಳ್ಳೋದು ಏನ್ ಹೆಡ್ಡಿಂಗ್ ಬರ್ಕೋಬೇಕು? ತಲೆಕಟ್ಟು, ಹಣೆಕಟ್ಟು, ಹಣೆ ಬರಹ ಏನು? ದೇವತಾ ತಾರತಮ್ಯದಲ್ಲಿನ ಸೊಗಸು, ಹೊಸ ಅಂಶಗಳು. ಬ್ರಾಕೆಟ್ ಒಳಗ ರಸ, ರಸತರ, ರಸತಮ, ನಾಲ್ಕನೇದ್ದು ಪರಮ ರಸತಮ. ಬರ್ಕೊಳ್ರಿ, ಎರಡು ಬರ್ಕೊಂಡಿರಿ. ಈಗ ರಸ ರಸತರ ಬರ್ಕೊಂಡಿರಿ. ಮೂರನೇದು ರಸತಮ, ನಾಲ್ಕನೇದ್ದು ಪರಮ ರಸತಮ. ಮುಂದ ಇನ್ನು 4 ಬರ್ಕೋಬೇಕು. ಪರಮರ್ಧ, ಐದನೇದು ಆರನೇದ್ದು ಪರಮ ಪರಾರ್ಧ, ಏಳನೇದ್ದು ಪರಮ ಪರಾರ್ಧ, ದೀರ್ಘಾತಿಗದು. ಏಳನೇದ್ದು ಪರಮ ಪರಾರ್ಧ, ಎಂಟನೇದ್ದು ಪರಮ ಪರಾರ್ಧ್ಯ. ಯಾವತ್ತು ಬರ್ಬೇಕೀಗ? ಪರಮ ಪರಾರ್ಧ್ಯ ಎಂಟನೇದ್ದು. ಸರಿ ಹೋತಾ? 8. ಇನ್ನೊಂದ್ಸಲ ಓದ್ತಿ ನೋಡ್ರಿ. ರಸ ನಂಬರ್ 1, ರಸತರ ನಂಬರ್ 2, ರಸತಮ 3, ಪರಮ ರಸತಮ ನಂಬರ್ 4, ಪರಮರ್ಧ ನಂಬರ್ 5, ಪರಮ ಪರಾರ್ಧ ನಂಬರ್ 6, ಪರಮ ಪರಾರ್ಧ ನಂಬರ್ 7, ಪರಮ ಪರಾರ್ಧ್ಯ ನಂಬರ್ 8. 8 ಆತ. ಈಗ ಬರ್ಕೊಡ್ರಪ್ಪ. ಏನ್ ಬರ್ಕೋಬೇಕು ಅಂತಂದ್ರ, ಪೃಥ್ವಿ, ರಸ, ಇಷ್ಟ ಬರ್ಕೋತ ಹೋಗ್ರಿ. ಒಂದ್ ಕಡೆಗೆ ಭೂತಗಳು, ಒಂದ್ ಕಡೆ ದೇವತೆಗಳು, ಒಂದ್ ಕಡೆ ರಸ ಬರ್ಕೋತ ಹೋಗ್ರಿ. ಪೃಥ್ವಿ, ರಸ ಬರ್ಕೊಂಡ್ರ. ವರುಣ, ರಸತರ ಬರ್ಕೊಡ್ರಿ. ಅಲ್ಲೇ ತೆಳಗ ಒಂದ್ ಕಡೆಗೆ, ಆ ಕಡೆ ವರುಣ, ಈ ಕಡೆ ರಸತರ ಬರ್ಕೋಬೇಕು. ಪೃಥ್ವಿ ತೆಳಗ ವರುಣ ಬರ್ಕೋಬೇಕು, ಬಾಜುಕ್ ರಸತರ ಬರ್ಕೋಬೇಕು. ಹಂಗೆ ಕಂಟಿನ್ಯೂ ಹೋಗ್ಬೇಕು. ಈಗ ಸರಿ ಆತೇನ್ರಿ? ಮುಂದಿಂದು ಸೋಮ, ರಸತಮ. ಸೋಮ ಆ ಕಡೆ, ರಸತಮ ಈ ಕಡೆ. ಆಯ್ತಾ? ಇನ್ನ ಶಿವ, ಪರಮ ರಸತಮ. ಶಿವ ಪರಮ ರಸತಮ. ಆಮೇಲೆ ವಾಕ್ ಅಂತ ಬರ್ಕೊಂಡು ಬ್ರಾಕೆಟ್ ಒಳಗ ಸರಸ್ವತಿಯಿಂದ ಬರ್ಕೋಬೇಕು. ವಾಕ್ ಅಂತ ಬರ್ಕೊಂಡು ಸರಸ್ವತಿಯಿಂದ ಬರ್ಕೊಂಡು ಮುಂದ ಪರಮರ್ಧ ರಸತಮ ಅಂತ ಬರ್ಕೋಬೇಕು. ಆಮೇಲೆ ಅದರ ಮುಂದ ರುಕ್ ಅಂತ ಬ್ರಾಕೆಟ್ ಬರ್ಕೊಂಡು ಸರಸ್ವತಿಯಿಂದ ಬರ್ಕೋಬೇಕು. ಮತ್ತ ಬರ್ಕೊಂಡು ಪರಮ ಪರಾರ್ಧ ರಸತಮ ಅಂತ ಬರಿಬೇಕು. ಪ್ರಾಣ, ಪ್ರಾಣ ಬರ್ಕೋಬೇಕು. ಆ ಕಡೆ ಬರ್ಕೊಂಡು ಪರಮ ಪರಾರ್ಧ ರಸತಮ ಅಂತ ಬರ್ಕೋಬೇಕು. ಪರಮ ಪರಾರ್ಧ ರಸತಮ. ಅದರ ಮುಂದೆ ಲಕ್ಷ್ಮಿ, ಲಕ್ಷ್ಮಿ ಬರ್ಕೊಂಡು ಪರಮ ಪರಾರ್ಧಿ ರಸತಮ ಅಂತ ಬರ್ಕೋಬೇಕು. ಪರಮ ಪರಾರ್ಧಿ ರಸತಮ ಲಕ್ಷ್ಮಿ. ಕೊನೆಯದು ಹರಿ ಬರ್ಕೊಂಡು ಪರಮ ಪರಾರ್ಧ್ಯ ರಸತಮ ಅಂತ ಬರ್ಕೋಬೇಕು. ಯಾವತ್ತು ಹಾಕ್ಬೇಕು? ಪರಮ ಪರಾರ್ಧ್ಯ ರಸತಮ ಅಂತ ಹಾಕ್ಬೇಕು. ಸರಿ ಆತೇನ್ರಿಪ್ಪ? ಎಲ್ಲರಿಗೂ ವಿಷಯ ಗೊತ್ತಾತ?
ಸುರಕ್ಷಿತ ಬರ್ಸಿದ್ ನೋಡ್ರಿ, ಯಾಕೆ ಒಳಗದ್ಲ ಅಂತ ಹೇಳಿ. ಒಂದ್ಸಲ ನಾ ಓದ್ಬಿಡ್ತೀನ್ರ, ಯಾರ ಏನ್ರ ಬರ್ಕೊಂಡಿದ್ದಿದ್ದಿಲ್ಲ ಅಂದ್ರೆ ಬರ್ಕೋಬೇಡ್ರಿ ಮತ್ತ. ಸರಿ, ಮುಂದ್ ನೋಡ್ರಿ ಏನಾತು. ಪೃಥಿವಿ ರಸ, ವರುಣ ರಸತರ, ಸೋಮ ರಸತಮ, ಶಿವ ಪರಮ ರಸತಮ, ವಾಕ್ ಪರಮರ್ಧ ರಸತಮ, ಋಕ್ ಪರಮ ಪರಾರ್ಧ ರಸತಮ, ಪ್ರಾಣ ಪರಮ ಪರಾರ್ಧ ರಸತಮ, ಶ್ರೀ ಪರಮ ಪರಾರ್ಧಿ ರಸತಮ, ಪರಮಾತ್ಮ ಪರಮ ಪರಾರ್ಧ್ಯ ರಸತಮ, ಉದ್ಗೀತ. ಮುಗಿದೋತು. ಇಷ್ಟು ಶ್ರೇಷ್ಠತ್ವವನ್ನ ಹೇಳಬೇಕು ಅಂತ ವಿಷಯ ಆಯ್ತು. ಅದೇ ಮುಂದೆ ಪರಮಾತ್ಮನ ಬಾಜುಕ ಪರಮಾತ್ಮನ ಜೊತೆಗೆ ಉದ್ಗೀತ ಅಂತ ಬರ್ಕೊಳ್ಳೋದಷ್ಟ. ಅವನೇ ಉದ್ಗೀತ ಇಲ್ಲಿ ಬಂದದ್ದು. ಇದೇ ಉದ್ಗೀತ ಸಾಮದಲ್ಲಿ ಬರುವಂತಹ ಒಂದು ಓಂಕಾರದ ವಿವರಣೆ ಎಷ್ಟು ಚಂದ ನೋಡ್ರಿ. ಈಗ ನೋಡ್ರಿ, ಉದ್ಗೀತ ಶಬ್ದಕ್ಕೆ ಅರ್ಥ ಗೊತ್ತಾಗ್ತಿದೆ. ಏನು ಗೊತ್ತಾತು? ಉಚ್ಚೈಹಿ ಗೀತತ್ವಾತ್ ಉದ್ಗೀತ, ಸರ್ವೋತ್ತಮೋತ್ತಮನೆಂದು ಹೇಳಿದ್ದರಿಂದಲೇ ದೇವರಿಗೆ ಉದ್ಗೀತ ಎಂದು ಕರೆದಿದ್ದಾರೆ. ಎಷ್ಟು ಚಂದ ಬಳಸಿದ್ರದನ್ನ. ಸರ್ವೋತ್ತಮನೆಂದು ಅಂತ ಹೇಳಿದ್ದನ್ನು ಎಷ್ಟು ಚಂದ ಬರ್ಸ್ಕೊಂಡ್ಬಂದ್ರಿ. ಈಗ ಅರ್ಥ ಆಯ್ತಾ? ಆದ್ರೆ ಈಗ ನಾವಿಲ್ಲೇನು ಹೊಸ ತಾರತಮ್ಯವನ್ನ ಅಭ್ಯಾಸ ಮಾಡಿದ್ವಿ, ಮರಿಬಾರದು. ಏನು? ಭಾರತೀ ದೇವಿಯ ಒಂದು ರೂಪ ಇನ್ನೊಂದು ರೂಪಕ್ಕಿಂತ ಶ್ರೇಷ್ಠ ಅನ್ನೋ ಒಂದು ಹೊಸ ತಾರತಮ್ಯ ಒಳಗಡೆಗೆ ಸೇರಿಕೊಂಡಿತು. ಇದು ಹೆಂಗದ ಅಂತಂದ್ರೆ, ಯಾರ್ದರ ಆವೇಶ ಆದಾಗ ತಾರತಮ್ಯದಾಗ ಮ್ಯಾಲ ಹೋಗಿರ್ತಾರ, ಆವೇಶ ಇಳಿದಾಗ ತಾರತಮ್ಯದಾಗ ಕೆಳಗೆ ಬಂದಿರ್ತಾರ ಅಂತ ಒಂದು ತಾರತಮ್ಯದ. ಇದೊಂದು ಭಾರಿ ಚಂದ ತಾರತಮ್ಯ, ಅದನ್ನ ಮತ್ತೆ ಹೇಳ್ತೀನಿ. ಆಮೇಲೆ ಒಂದೇ ಕಕ್ಷೆಯಲ್ಲಿ ಇದ್ರು ಒಬ್ರು ಮ್ಯಾಲ ಇರ್ತಾರ, ಒಬ್ರು ತೆಳಗಿರ್ತಾರ ಅಂತ ಒಂದು ತಾರತಮ್ಯದ. ಉದಾಹರಣೆಗೆ ಇಂದ್ರ ಮತ್ತು ಕಾಮ ಒಂದೇ ಕಕ್ಷೆಯಲ್ಲಿ ಇದ್ರು ಕೂಡ ಇಂದ್ರ ಮ್ಯಾಲೆ ಕಾಮ ತೆಳಗ, ಸರಿನಾ? ಆಮೇಲೆ ಆವೇಶ ಆದಾಗ ಒಬ್ರ ಮ್ಯಾಲೆ ಹೋಗ್ತಾರ, ಒಬ್ರು ತೆಳಗ್ ಬರ್ತಾರ ಎಂಬುದಕ್ಕೂ ಅದ ಇದೆ ವಿವರಣೆ ಕೊಟ್ಟಿದ್ದಾರ. ಹಿಂಗ ತಾರತಮ್ಯದಲ್ಲಿ ಮೊದಲು ಸುರಕ್ಷಿತ ಯಾರ್ಯಾರಿದ್ದಾರ ಅವ್ರದೆಲ್ಲ ತಾರತಮ್ಯ ತಗೊಳ್ಳೋದು. ಅದಾದ್ಮೇಲೆ ಒಂದೇ ಕಕ್ಷೆಯಲ್ಲಿ ಬರುವಂತವರಲ್ಲಿ ಗುಣಗಳ ವ್ಯತ್ಯಾಸದಿಂದಾಗಿ ಒಬ್ಬರ ಮೇಲೆ ಒಬ್ಬರ ತೆಳಗ್ ತಗೊಳ್ಳೋದು. ಅದಾದ್ಮೇಲೆ ಆವೇಶದಿಂದ ಒಬ್ಬರ ಮೇಲೆ ಹೋಗ್ತಾರ, ಒಬ್ರು ತೆಳಗ್ ಬರ್ತಾರ ಅಂತ ತಗೊಳ್ಳೋರು. ತೆಳಗಿದ್ದವರು ಆವೇಶದಿಂದ ಮೇಲೆ ಬರ್ತಾರ, ಮೇಲಿನವ್ರ ಕಕ್ಷಾ ಸಮಾನ ಆಗ್ತಾರ. ಆವೇಶ ಕಡಿಮೆ ಆದ್ಕೊಳ್ಳಿ ಮತ್ತೆ ತೆಳಗ್ ಬರ್ತಾರ. ಉದಾಹರಣೆಗೆ ಹೇಳಿದ್ದೆ ಹಿಂದಕ್ಕ, ಲಕ್ಷ್ಮೀ ದೇವಿ ಆವೇಶ ಆದ್ಕೊಳ್ಳೆ ಜಾಂಬವತಿ ಬಲರಾಮ್ ದೇವ್ರ ಸಮ ಆಗ್ಬಿಡ್ತಾಳೆ, ಆಮೇಲೆ ಮತ್ತೆ ತೆಳಗ್ ಬರ್ತಾಳೆ. ಹಿಂಗೆಲ್ಲ ಅವು ಅಂತ ಹೇಳ್ಕೊಂಡು ಹೇಳಿದ್ರು. ಇದು ಒಂದ್ ವ್ಯವಸ್ಥೆ. ಆಮೇಲೆ ಇದೊಂದು ಹೊಸ ವ್ಯವಸ್ಥೆ ಇವತ್ತು ತಾರತಮ್ಯದಾಗ. ಏನ್ ತಾರತಮ್ಯದ ಹೊಸ ಅದು ಅಂದ್ರೆ, ಒಂದ ದೇವತೆಯ ರೂಪ ಒಮ್ಮೆ ತನ್ನ ಗಂಡನ ಜೊತೆಗೆ ಸೇರಿದಾಗ ಒಮ್ಮೆ ಉತ್ತಮ ಆಗ್ತದೆ, ಗಂಡನ ಜೊತೆಗೆ ಇಲ್ಲದೆ ಇದ್ದಾಗ ಒಮ್ಮೆ ಕಡಿಮೆ ಆಗ್ತದೆ ಅಂತ ಒಂದು ಹೊಸ ತಾರತಮ್ಯ ಬಂದಿದೆ. ನಾವಿಷ್ಟೆಲ್ಲಾ ತಾರತಮ್ಯಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇದು ಭಾರಿ ಬ್ಯೂಟಿಫುಲ್ ಆದ ವಿಷಯದ ಇದು. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ದೇವರು ರುದ್ರದೇವರನ್ನೇ ಎತ್ತಿ ಹಾಕಿದ್ರು ಅಂದ್ರೆ ಸಮಸ್ಯಾಪಿ ಸಮೋನಾಭೂತ ಅಂತ ಆತಲ್ಲ, ಮತ್ತೆ ಅಲ್ಲಿ ಬಂದದ. ಅದೇ ವಿಷಯ. ಕಕ್ಷದಾಗಿದ್ರು ಕೂಡ ವ್ಯತ್ಯಾಸ ಇರ್ತದ ಅನ್ನೋ ತಾತ್ಪರ್ಯ. ಸರಿ, ಮುಂದಿನ ಉಪನಿಷತ್ ತಗೊಳ್ರಿ. ಈಗ ಹಿಂದಿಂದೆಲ್ಲ ನಾವೇನ್ ಮಾಡ್ಬಿಟ್ವಿ, ತಾರತಮ್ಯದ ವಿಷಯ ಒಂದ್ ಹಂತದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡ್ಬಿಟ್ವಿ ನಾವೀಗ. ಅಂದ್ರೆ ಸಾಮವೇದಕ್ಕೆ ಸಂಬಂಧಪಟ್ಟಿರುವಂತಹ ಛಾಂದೋಗ್ಯ ಉಪನಿಷತ್ತು, ಛಂದೋಗಾನ ಅಮ್ನಾಯ ಛಾಂದೋಗ್ಯ, ಅಲ್ಲಿ ಏನವ ಅಂತ ಕೇಳಿದ್ರೆ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ, ಉಪದ್ರವ, ನಿಧನ ಎಂಬುವಂತಹ 5 ಸಾಮಗಳಲ್ಲಿ ಉದ್ಗೀತ ಎಂಬುವಂತಹ ಸಾಮ, ಆ ಉದ್ಗೀತ ಎಂಬ ಸಾಮದಲ್ಲಿ ಬಂದ ಓಂಕಾರ, ಓಂಕಾರ ಉದ್ಗೀತಗಳ ಅರ್ಥ ಏನದ ಅಂತ ಅನ್ನೋದನ್ನ ಸಮ ಮಾಡಿದ್ರು ಮೊದಲು. ಯಾಕಂದ್ರೆ ಓಂ ಅಂದ್ರೆ ಸರ್ವೋತ್ತಮ, ಉದ್ಗೀತ ಅಂದ್ರೆ ಸರ್ವೋತ್ತಮ. ಆ ಸರ್ವೋತ್ತಮತ್ವವನ್ನು ತಿಳಿಸ್ಲಿಕ್ಕೆ ಹೊರಟದ್ದು ಇಷ್ಟು ಚಂದ ಸರ್ವೋತ್ತಮತ್ವವನ್ನು ತಿಳಿಸಿಕೊಟ್ರು. ತಾರತಮ್ಯ ಪರಸ್ಪರವಾಗಿ ತಿಳಿಸ್ಬೇಕು ಅಂತ ಹೇಳಿದವರು ಒಂದು ಹೊಸ ತಾರತಮ್ಯವನ್ನು ನಮಗೆ ಎಂಟರ್ ಮಾಡಿಕೊಟ್ರು ಉಪನಿಷತ್ತಿನಲ್ಲಿ. ಈಗ ಆ ಪ್ರಶ್ನೆ ಮುಂದಿನದ್ದು. ಏನ್ ಪ್ರಶ್ನೆ? ಕಥಮತ್ ಸಾಮ ಕಥಮ ಉದ್ಗೀತ ಇತಿ ವಿಮೃಷ್ಟಂ ಭವತಿ. ಉಪನಿಷತ್ ತಗೊಳ್ರಿ, ನನ್ ನೋಡ್ಬ್ಯಾಡ್ರಿ, ಉಪನಿಷತ್ ನೋಡ್ರಿ. ಈಗ ಕಥಮ ಋಕ್ 2 ಸತಿ ಪ್ರಶ್ನೆ ಕೇಳಿಕತ್ತಾರ. ಬಹಳ ಚಂದದ. ನಿಮ್ ಪ್ರಶ್ನೆನೇ ಅಲ್ಲಿ ಮಾಡ್ಕೊಂಡಾರ. ಅದೇನದು? ಅದೇ ಒಂದ್ ನಿಮಿಷ. ಅದನ್ನೇನು ಒಬ್ಬರನ್ ತೆಳಗ ಒಬ್ಬರನ್ ಮ್ಯಾಲ್ ಮಾಡಿದ್ರಿ? ವಾಕ್ ಸರಸ್ವತಿ ತೆಳಗಂತ, ರುಕ್ ಮ್ಯಾಲಂತ. ಯಾರ್ಯಾರವರು? ಕಥಮತ್ ಸಾಮ ಯಾರವ? ಅದಾದ್ಮೇಲೆ ಕಥಮ ಉದ್ಗೀತ ಯಾರವ? 2 ಸತಿ ಪ್ರಶ್ನೆ ಕೇಳಿಗತ್ತದ ಅಲ್ರಿ. ಮತ್ತೆ ಸ್ವರೂಪದ ಬಗ್ಗೆನೇ ಕೇಳಿಕ್ ಹೊರಟಿರಿ. ಯಾರು ರುಕು, ಯಾರು ಸಾಮ, ಯಾರು ಉದ್ಗೀತ ಅಂದ ಉಳಿದವ್ರನ್ನು ಕೇಳಿಕ್ ಬರ್ತಿತ್ತಿಲ್ ಮತ್ತೆ ಅಂತಂದ್ರ ಪ್ರಸಿದ್ಧ ಇದ್ದಾರ, ಅವ್ರನ್ನೇ ಯಾಕೆ ಕೇಳ್ಬೇಕು? ಪ್ರಸಿದ್ಧ ಇದ್ದಾರೆ ನೋಡ್ರಿ. ಪೃಥ್ವಿ ಅನ್ಕೊಳ್ಳೆ ಗೊತ್ತದ ನಮಗ, ನೀರು ಅಂದ್ರೂ ಗೊತ್ತದ,
ಔಷಧಿ ಅಂದ್ರೂ ಗೊತ್ತದೆ. ರುದ್ರದೇವರವರಿಗೂ ನಮ್ಮ ಪರಿಚಯ ಇದೆ. ಯಾಕ? ಲಿಂಗದೇವರವರು ಅಂತ ಗೊತ್ತದೆ. ಹಿಂಗಾಗಿ ಪ್ರಸಿದ್ಧರಿದ್ದ ಪರಿಚಯ ಇದ್ದವ್ರನ್ನ ನಾವು ಸ್ವರೂಪ ಜಿಜ್ಞಾಸ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಆ ವಾಕ್ ಋಕ್ ಅನ್ನುವಲ್ಲಿ ಮಾತ್ರ ಅಪ್ರಸಿದ್ಧಾಂಶ ನಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅದ್ರೊಳಗೇನ ಪ್ರಸಿದ್ಧಾಂಶ? ಋಕ್ ಅಂತಂದಾಗ ಸರಸ್ವತಿ ಯಾಕೋ ತೆಳಗಾಗ್ತಾಳ, ಸಾರಿ ಮೇಲೆ ಆಗ್ತಾಳ. ವಾಕ್ ಅನ್ಸ್ಕೊಂಡಾಗ ತೆಳಗಾಗ್ತಾಳ. ಅದೇನದೇನು ಅಂತ ಪ್ರಶ್ನೆ. ಆಮೇಲೆ ಸಾಮ ಅದೇನು ಪ್ರಾಣದೇವರಿಗೆ ಸಾಮ ಅಂತಂತೀರಿ, ಅದ್ಯಾಕ? ಆಮೇಲೆ ಇವರೆಲ್ಲಾರ ಮ್ಯಾಲಿದ್ದವ ಉದ್ಗೀತ ಅಂತೀರಿ, ಅದೇನು? ಈ ಯಾವುದು ಅಪ್ರಸಿದ್ಧವಾದ ಅಂಶ ಅದನೋ ಅದನ್ನ ಮಾತ್ರ ಜಿಜ್ಞಾಸ ಮಾಡ್ಲಿಕ್ಕೆ ಹೊರಡ್ತದ ಉಪನಿಷತ್ತು. ತಿಳಿತಾ? ಒಂದು. ಎರಡನೇದ್ದು ನೋಡ್ರಿ, ಜಿಜ್ಞಾಸ ಮಾಡಿದ್ಮೇಲೆ ಅದಕ್ಕೊಂದು ವಿಶಿಷ್ಟ ಫಲ ಇರಬೇಕು. ಜಿಜ್ಞಾಸ ಮಾಡಿದ್ಮೇಲೆ ಒಂದು ವಿಶಿಷ್ಟ ಫಲ ಇರಬೇಕು. ಈಗ ಎದುರಿಗೊಂದು ನಿಮ್ ಪ್ರತ್ಯಕ್ಷ ನಿಮಗೆ ಕಾಣ್ಲಿಕ್ಕೆ ಒಂದು ಬಸ್ ಬಂದದ್ದು, ಬಾಜುಕ್ ನಿಂತ ಬಸ್ ಬಂದ್ ನೋಡು ಅಂತಾನೆ, ನೋಡ್ಕೊಳ ಗೊತ್ತದ ಬಂದದ್ದು ಗೊತ್ತಿಲ್ಲ ನನಗ ಅಂತಂತ ಅಂದ್ಮೇಲೆ ಏನಾಯ್ತು ಅಂದ್ರೆ, ಗೊತ್ತಿದ್ದದ್ದನ್ನ ಮತ್ತೆ ತಿಳ್ಕೊಂಡ್ರೆ ವಿಶಿಷ್ಟ ಫಲ ಇಲ್ಲ. ಅಜ್ಞಾತವಾದದ್ದನ್ನ ತಿಳಿದಾಗ ಒಂದು ವಿಶಿಷ್ಟವಾದ ಫಲ ಇರ್ತದ. ಸರಿನಾ? ಅಜ್ಞಾತವಾದದ್ದನ್ನ ತಿಳಿದಾಗ ಒಂದು ವಿಶಿಷ್ಟ ಫಲ ಇರ್ತದೆ ಅಂತ ಅನ್ನೋದಕ್ಕಾಗಿ ಕೇಳ್ತಾರ ಕಥಮಾರುಕ. ಅದ್ ಹೆಂಗ್ ಬಿಡಿಸ್ಬೇಕು? ಕಥಮರ್ಕ್ ಅಂತದ ಅದು. ಅದನ್ನ ಪದಚ್ಛೇದ ಹೆಂಗ್ ಮಾಡ್ಬೇಕು? ಕಥಮ ರುಕ್ ಅಂತ ಪದಚ್ಛೇದ ಮಾಡ್ಬೇಕು. ಬರ್ಕೊಳ್ಬೇಕು ಪೆನ್ಸಿಲ್ ತಗೊಂಡು. ಕಥಮರ್ಕ್ ಅನ್ನೋ ಶಬ್ದದ ಮೇಲೆ ಕಥಮ ಪ್ಲಸ್ ರುಕ್ ಅಂತ ಬರ್ಕೊಂಡ್ರೆ ಅರ್ಥ ಆಗ್ತದ. ಕಥಮ ರುಕ ಕಥಮತ್ ಸಾಮ ಕಥಮ ಉದ್ಗೀತ ಇತಿ ವಿಮೃಷ್ಟಂ ಭವತಿ. ವಿಮೃಷ್ಟಂ ಅಂದ್ರೆ ವಿಚಾರ, ವಿಷಯ, ವಿಚಾರಕ್ಕೆ ಸಬ್ಜೆಕ್ಟ್ ಅದು. ಅದಕ್ಕೆ ಉತ್ತರ ಕೊಡ್ತಾರ. ವಾಗೇವ ರುಕ ಪ್ರಾಣಸ್ಸಾಮ ಓಮಿತ್ತೇತದಕ್ಷರಮುದ್ಗೀತ. ಯಾರು ರುಕ ಅಂದ್ರೆ ವಾಗೇವ ರುಕ, ಸರಸ್ವತಿಯೇ ರುಕ್ ಶಬ್ದದಿಂದ ಕರೆಸಿಕೊಂಡವಳು. ನಾವು ಮಧ್ಯದಲ್ಲಿ ಭಾಷ್ಯ ಓದಿದ್ದೇವೆ. ಹಿಂದಿನ ಉಪನಿಷತ್ತು ಮುಂದಿನ ಉಪನಿಷತ್ತು ಡೈರೆಕ್ಟ್ ಆಗಿ ಓದಿದಾಗ ಹಿಂದಿನಲ್ಲಿ ಬಂದ ರುಕ್ ಯಾರು ಅಂದ್ರೆ ವಾಗೇವ ರುಕ್ ಅಂತ ಉತ್ತರ ಕೊಟ್ಟಂಗ. ಆಮೇಲೆ ಮುಂದ ಪ್ರಾಣಸ್ಸಾಮ, ಪ್ರಾಣದೇವರಿಗೆ ಸಾಮ ಅಂತ ಹೆಸರು. ಉದ್ಗೀತ ಯಾರು? ಓಂ ಇತ್ತೇತದ್ ಅಕ್ಷರ ಉದ್ಗೀತ. ಓಂ ಏತತ್ ಅಕ್ಷರ, ಇವನೇ ಉದ್ಗೀತ, ಪರಮಾತ್ಮನೇ ಉದ್ಗೀತ, ಬೇರೆ ಯಾರು ಅಲ್ಲ ಅಂತ ತಿಳಿಸಿಕೊಟ್ರು. ಈಗ ಸ್ವಲ್ಪ ಭಾಷ್ಯ ತಗೊಳ್ರಿ ಅಂದ್ರೆ ಕಡಿಮೆ ತಗೊಳ್ರಿ ಅಂತ ಅರ್ಥ ಅಲ್ಲ, ಮುಂದೋಗೋಣ ಅಂತ ಅರ್ಥ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಉಳಿದವರ ಸ್ವರೂಪದ ಚಿಂತನೆಯನ್ನ ಯಾಕೆ ಮಾಡ್ಲಿಲ್ಲ ಉಪನಿಷತ್ತು? ಏನ್ ಮಾಡ್ರಿ, ಉಪನಿಷತ್ತಿನ ನಂಬರ್ 2 ಉಪನಿಷತ್ತಿನ ನಂಬರ್ 3 ಎರಡರ ಮೇಲೆ ಬೆಲೆ ಇಟ್ಕೋಬೇಕು. 282 283 ಪೇಜ್ ಇಟ್ರೆ ಅಲ್ಲಿ ಏನ್ ಬಂದದ? ಭೂತಾನಾಂ ಪೃಥಿವೀರಸಃ ಪೃಥಿವ್ಯಾ ಆಪಃ ಓಷಧಯ ಪುರುಷಸ್ಯ ವಾಗ್ರಸಃ ಅಂತ ಹಿಂಗೆಲ್ಲ ಬಂದದ. ಅಲ್ಲಿ ಯಾರನ್ನ ಪ್ರಶ್ನೆ ಮಾಡ್ಲಿಕ್ಕತ್ತಾರ? ವಾಗ್ರಸೋ ವಾಚಃ ರುಗ್ರಸಃ ಅಂತನ್ನುವಲ್ಲಿ ರುಕ್ ಯಾರು, ಸಾಮ ಯಾರು, ಉದ್ಗೀತ ಯಾರು ಅಂತ ಕೊನೆಯ 3 ಹಂತದಲ್ಲಿ ಇದ್ದ ದೇವತೆಗಳನ್ನ ಮಾತ್ರ ಪ್ರಶ್ನಿಸ್ತಾ ಇದ್ದಾರೆ. ಹಿಂದಿನ ದೇವತೆಗಳನ್ನ 5 ಕಕ್ಷೆಯಲ್ಲಿ ಬಂದ ದೇವತೆಗಳನ್ನ ಪ್ರಶ್ನಿಸುತ್ತಿಲ್ಲ. 8ವ ಕಕ್ಷಾ ಒಟ್ಟಿಲ್ಲಿ ಹಿಂದಿನ 5ರಲ್ಲಿ ಬಂದವರನ್ನ ಯಾಕೆ ಪ್ರಶ್ನಿಸ್ತಿಲ್ಲ ಅನ್ನೋದಕ್ಕೆ ಶ್ರೀಮದಾಚಾರ್ಯ ಉತ್ತರ. ಪೃಥಿವ್ಯಾಹ ಸೋಮವರ್ಣಯೋಶ್ಚ ಔಷಧಿ ಅಬ್ದೇವತಾತ್ವೇನ ರುದ್ರಸ್ಯ ಚ ಲಿಂಗದೇವತಾತ್ವೇನ ಪ್ರಸಿದ್ಧೇಹಿ ಋಗಾದೀನಾಮೇವ ವಿಮರ್ಶ ಕ್ರಿಯತೆ ಕಥಮಾರುಕ ಇತ್ಯಾದಿನ. ಪ್ರಸಿದ್ಧರಾದವರನ್ನ ಬಿಟ್ಟು ಅಪ್ರಸಿದ್ಧರಾದವರನ್ನ ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆ, ವಿಚಾರಕ್ಕೆ ಒಳಪಡಿಸುತ್ತೇವೆ. ಕಲ್ಪನಾ ಬಂತ? ಏನಂತ ಹೇಳಿದ್ದು? ಆಚಾರ ವಾಕ್ಯದ ಅರ್ಥ ಆಗ್ಯದ. ಯಾಕ ಅಂದ್ರ ತಜ್ಞಾನಸ್ಯ ವಿಶಿಷ್ಟ ಫಲತ್ವಾಚ. ಏನು ಸ್ವಲ್ಪ ಇದನ್ನ ಯಾರಾದ್ರೂ ಬಿಡಿಸ್ರಿ, ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಬಿಡಿಸ್ರಿ. ಏನ್ ಬಿಡಿಸ್ಬೇಕು? ತಜ್ಞಾನಸ್ಯ ವಿಶಿಷ್ಟ ಫಲತ್ವಾತ್. ಹೇಳ್ರಿ ಮಹೇಶ್ ಆಚಾರ್ಯ, ಹೇಳ್ರಿ ಏನ್ ಆಯ್ತು? ಅದೇನಾಯ್ತು? ಪೃಥ್ವಿ ಸೋಮವರುಣ ಔಷಧಿ ಅಬ್ದೇವತಾಗಳು ರುದ್ರದೇವತೆಗಳು ಲಿಂಗದೇವತಾತ್ವೇನ ಪ್ರಸಿದ್ಧ ಇದ್ದಾರ. ಅದಕ್ಕೆ ಋಗಾದಿಗಳ ವಿಮರ್ಶವನ್ನಷ್ಟೇ ಮಾಡ್ತೀವಿ, ಕಥಮಾರುಕ ಅಂತ ತಿಳ್ಕೊಂಡು ಹೇಳಿ. ಅಂದ್ರೆ ಒಟ್ಟಾರೆ 8 ಕಕ್ಷೆಗಳು. ಆ 8 ಕಕ್ಷೆಗಳಲ್ಲಿ ನಾವು 5 ಕಕ್ಷೆಯಲ್ಲಿ ಬಂದ ದೇವತೆಗಳ ಚರ್ಚೆಯನ್ನ ಮಾಡ್ತಿಲ್ಲ. ಕೊನೆ 3 ಕಕ್ಷೆಯಲ್ಲಿ ಬಂದ ದೇವತೆಗಳ ಚರ್ಚೆ ಮಾಡ್ಲಿಕ್ಕೆ. ಯಾಕಂದ್ರೆ ತಜ್ಞಾನಸ್ಯ ವಿಶಿಷ್ಟ ಫಲತ್ವಾತ್. ವಿಶಿಷ್ಟಂ ಫಲಂ ಏನ? ಯಾವುದನ್ನ ತಿಳಿದುಕೊಳ್ಳುವುದರಿಂದ ನಮಗೆ ಒಂದು ಫಲ ವಿಶೇಷವಾಗ್ತದೋ ಅದನ್ನ ತಿಳ್ಕೊಳ್ಬೇಕು. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ತಿಳಿಯಲಿ ಅಂತ ತಿಳ್ಕೊಂಡು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಂತದ. ಎಲ್ಲ ಲಕ್ಷ್ಯ ಕೊಡ್ಬೇಕಾಗ್ತದೆ, ಎಕಡೆ ಲಕ್ಷ್ಯ ಕೊಡಬೇಡ್ರಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಣ ಜಿಜ್ಞಾಸ. ಬ್ರಹ್ಮನ ಜಿಜ್ಞಾಸೆಯನ್ನ ಮಾಡಿದರೆ
ಅತಃ ಒಂದು ಫಲ ಉಂಟು. ಏನು? ಮೋಕ್ಷಾಖ್ಯ ಫಲ ಸದ್ಭಾವಾತ್, ಮೋಕ್ಷವೆಂಬುವಂತಹ ಫಲ ಉಂಟು ಅಂದ ಮೇಲೆ ಒಂದೊಂದು ಜಿಜ್ಞಾಸೆಗೂ ಒಂದೊಂದು ಫಲ ಅದ ಅಂತಾತು. ಅದರಲ್ಲೂ ಭಗವಂತನ ಜಿಜ್ಞಾಸೆ ಮಾಡಿದಾಗ ಮೋಕ್ಷವೆಂಬ ಫಲ ಅದ ಅಂತ. ಅದೇ ರೀತಿಯಾಗಿ ಋಗಭಿಮಾನಿನಿಯಾದ ಸರಸ್ವತಿ ಅಥವಾ ಭಾರತೀಯ ಜ್ಞಾನ, ಸಾಮಾಭಿಮಾನಿಯಾದ ಪ್ರಾಣ, ಉದ್ಗೀತ ನಾಮಕನಾದ ಪರಮಾತ್ಮನ ತಿಳಿದುಕೊಂಡಾಗ ಒಂದು ವಿಶಿಷ್ಟ ಫಲ ಅದ. ಕಾಯ್ದು ನೋಡುವ ಒಂದು ಪ್ರಕರಣ ಇದು. ಸರಿ. ವಾಚಶ್ಚ ಸರಸ್ವತೀತ್ವೇನ ಪ್ರಸಿದ್ಧೇ ವಾಗ್ರಜೋ ರೈಕ್ಯಾಚ್ಚ ನ ವಿಮರ್ಶಕೃತಃ. ಅಷ್ಟೇ ಅಲ್ಲ, ವಾಗಭಿಮಾನಿ ಸರಸ್ವತಿಯಾದರೂ ಕೂಡ ಆಕಿನ್ನ ಒಳಗೆ ತಂದಿಲ್ಲ. ಯಾಕೆ ತಂದಿಲ್ಲ? ಅವಳು ರುಕ್ ಅಭಿಮಾನಿಯಾಗ್ಯಾಳ ಅಂತ ತಿಳ್ಕೊಂಡು ಬಿಟ್ಬಿಟ್ಟಿದ್ದಿ ಮತ್ತಲ್ಲಿ. ನ ವಿಮರ್ಶಕೃತಃ. ಸರಿ, ಮುಗಿದೋತು. ಈಗ ಹೇಳ್ರಿ ಏನಂತ? ವಿಶೇಷಾತ್ ಪ್ರಾಣ ಸಂಯುಕ್ತ ವಾಕ್ ಋಗಿಧೀಯತೆ. ಭಾರಿ ವಿಚಿತ್ರ ಶ್ರೀಮದಾಚಾರ್ಯರ ಒಂದು ವ್ಯಾಖ್ಯಾನ, ಅದ್ಭುತ. ಏನು ಅಂದ್ರೆ, ಯಾವಾಗ ವಾಕ್ ಎನಿಸಿಕೊಂಡಿರುವಂತಹ ಭಾರತೀ ದೇವಿಯು ಪ್ರಾಣದೇವರ ಜೊತೆಗೆ ಸೇರಿಕೊಳ್ತಾಳೋ ಆವಾಗ ಅವಳಿಗೆ ರುಕ್ ಅಂತ ಕರೆಯಲಾಗ್ತದೆ. ಫಸ್ಟ್ ಸ್ಟೆಪ್ ಒಳಗಿಟ್ಟು ನಾವೀಗ. ಯಾಕೆ ಭಾರತೀ ದೇವಿಗೆ ಅಥವಾ ಸರಸ್ವತಿ ಅಂತ ಇಟ್ಟುಕೊಂಡ್ರೆ ಬ್ರಹ್ಮದೇವರ ಜೊತೆಗೆ ಅಂತ ತಾತ್ಪರ್ಯ ಅಷ್ಟೇ, ಏನು ಸಮಸ್ಯೆ ಇಲ್ಲ. ಯಾವಾಗ ಆ ಸರಸ್ವತಿ ಬ್ರಹ್ಮದೇವರ ಜೊತೆಗೆ ಅಥವಾ ಭಾರತಿ ಪ್ರಾಣದೇವರ ಜೊತೆಗೆ ಸೇರಿಕೊಳ್ಳುತ್ತಾಳೋ ಆವಾಗ ಅವಳಿಗೆ ರುಕ ಅಂತ ಕರೀತಾರೆ. ನೋಡ್ರಿ, ವಾಕ್ ಎನಿಸಿಕೊಂಡಿರುವಂತಹ ಭಾರತೀ ದೇವಿ ರುಕ್ ಅಂತ ಕರೆಸಿಕೊಳ್ಳಿಕ್ಕೆ ಒಂದೇ ಕಾರಣ, ಗಂಡನ ಜೊತೆಗೆ ಸೇರಿಕೊಂಡದ್ದು. ಅರ್ಥ ಆಯ್ತಾ? ಅದು ಏನಂತಹದ್ದು ಅಂತ ಒಂದು ಪ್ರಶ್ನೆ, ಅದಕ್ಕೊಂದು ಸ್ವಾರಸ್ಯ. ಅಲ್ರಿ, ರುಕ್ ಅನ್ನೋ ಶಬ್ದಕ್ಕೆ ಹೆಂಗ್ ಬಂದ್ಬಿಡ್ತೀವೋ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ರುಗತಾವಿತಿ ಧಾತೋಸ್ತು ಧಾತೋರ್ಹಿ ರುಕ್ತಂ ಸರ್ಗ ಅಭಿಮಾನಿನಿ. ಹೆಂಗ್ ಬಿಡಿಸ್ಬೇಕು ಅದನ್ನ? ಸರ್ಗಭಿಮಾನಿ ಹೆಂಗ್ ಬಿಡಿಸ್ಬೇಕು? ಸಾ ರುಕ್ ಅಭಿಮಾನಿನಿ ಬಿಡಿಸ್ಬೇಕು, ಬರ್ಕೋಬೇಕು. ಸಾ ಋಕ್ ಅಭಿಮಾನಿನಿ ಅಂತ ಬರ್ಕೋಬೇಕು. ಅದೇನಾಗ್ಯದ? ಸರ್ಗಭಿಮಾನಿನಿ ಅಂತ ಆಗ್ಯದ. ಕನ್ಫ್ಯೂಸ್ ಆಗ್ತದ ಅದಕ್ಕ. ಸಾ ಪ್ಲಸ್ ರುಕ್ ಪ್ಲಸ್ ಅಭಿಮಾನಿನಿ ಬರ್ಕೋಬೇಕು. ಸರಿ ಆಯ್ತಾ? ವಿಶೇಷ ಸಂಯೋಗಹೀನ ಯದಾ ಸೈವ ಸರಸ್ವತಿ ತದಾ ತಸ್ಯಾವರಾಸೈವ ಪ್ರಾಣ ಸಂಯೋಗಿನಿ ಮತ ಪ್ರಾಣಯೋಗ ವಿಯೋಗಾಭ್ಯಾಂ ಸೈಷೇ ಕಾಪಿ ವಿಭಿದ್ಯತೆ ವಾಗೇ ವರುಕ್ತರ್ಶ್ರುತೌ ಪ್ರೋಕ್ತ. ಬಹಳ ಚಂದ. ವಿಶೇಷ ಸಂಯೋಗಹೀನ, ಯಾವಾಗ ವಾಯುದೇವರ ಜೊತೆಗೆ ಸಂಬಂಧವಿಲ್ಲವೋ. ಏನ್ರಿ ಸಂಬಂಧ ಇಲ್ಲ ಅಂದ್ರೆ ಗಂಡ ಹೆಂಡತಿ ಜೊತೆಗೆ ಇರ್ತಾರಲ್ಲ, ಅದ ಹೆಂಗ ಅಂತ ಕೆಲವರ ಬುದ್ಧಿ ಒಳಗೆ ದೊಡ್ಡ ಪ್ರಶ್ನೆ ಅಡ್ಡ ಹೋಗ್ಯದ. ಆ ಪ್ರಶ್ನೆಗೆ ನಾನು ಅವಕಾಶನೇ ಕೊಡಂಗಿಲ್ಲ. ಯಾಕಂತ ನಾಳೆ ನಾಡ್ದಂಗೆ ಹೇಳೋಣಂತ. ಅದಕ್ಕ ವಿಶೇಷ ಅಲ್ರಿ, ಮತ್ತೆ ಗಂಡ ಹೆಂಡತಿ ಜೊತೆಗೇನೆ ಇರ್ತಾರ ಅಂದ ಮೇಲೆ ಇದು ಹೆಂಗ? ಕಾಯ್ದು ನೋಡ್ಬೇಕು ಅಂತ ಅದಕ್ಕೆ ಹೇಳಿದ್ದು. ಏನಂತ? ರುಗತಾ ವಿತಿದ. ಎಷ್ಟು ಚಂದ ಶಬ್ದದ ಅಂದ್ರ, ವಿಶೇಷಾತ್ ಪ್ರಾಣ ಸಂಯುಕ್ತ, ಪ್ರಾಣದೇವರ ಜೊತೆಗೆ ಸಂಯೋಗಗೊಂಡಿರಬೇಕು ಅಂದ್ರೆ ಏನದು? ಸಂಯೋಗಗೊಂಡಿರ್ಬೇಕು ಅಂದ್ರೆ ಗಂಡ ಹೆಂಡತಿ ಬಾಜು ಕೂತಾರ ಅಂತ ಅರ್ಥ ಅಲ್ಲ ಅದಕ್ಕೆ. ಕ್ಯಾಣರಿದ್ದಿ ಅಂತ ಅರ್ಥ ಅದಕ್ಕೆ. ಇರ್ಲಿ, ಅದಕ್ಕೆ ರುಗತಾ ವಿತಿ ಧಾತೋರ್ ಹಿರುಕ್ತಂ ಸಾರ್ಗಭಿಮಾನಿನಿ ವಿಶೇಷ ಸಂಯೋಗಹೀನ. ನೋಡ್ರಿ, ಶ್ರೀಮದಾಚಾರ್ಯ ಶಬ್ದ ಹಾಕೋ ಕಾಲಕ್ಕ ಕೇವಲ ಸಂಯೋಗ ರಹಿತ ಅಂದಿಲ್ಲ, ವಿಶೇಷ ಸಂಯೋಗ ಇಲ್ಲದೆ ಇದ್ದಾಗ ತದಾ ತಸ್ಯಾವರ ಸೈವ, ಅವಳೇ ತನಗಿಂತ ತಾನೇ ಕಡಿಮೆ ಆಗ್ತಾಳ. ಸೈವ ಪ್ರಾಣ ಸಂಯೋಗಿನಿ ಮತ, ಅವಳೇ ಪ್ರಾಣಜೀವರ ಜೊತೆಗೆ ಸೇರಿಕೊಂಡಾಗ ಪ್ರಾಣಯೋಗ ವಿಯೋಗ ಅಭ್ಯಾಮ್, ಪ್ರಾಣದೇವರ ಜೊತೆಗೆ ಸೇರ್ಕೊಂಡ್ಲು ಪ್ರಾಣದೇವರಿಂದ ಬಿಟ್ಟುಕೊಂಡ್ಲು ಅಂದ್ರೆ ಸೈಷಾ ಏಕ, ಒಬ್ಬಳೇ ಇದ್ರು ವಿಭಿದ್ಯತೆ, ಎರಡು ರೂಪಗಳು ಬೇರೆ ಬೇರೆ ಆಗ್ಬಿಡ್ತಾವ. ಇಷ್ಟು ಅಲ್ಲಿದ್ದದ್ದು ಓದಿದ್ವಿ ನಾವೀಗ. ಈಗ ಒಂದು ಸ್ವಲ್ಪ ಚರ್ಚೆ ಮಾಡೋಣಂತ. ಎಲ್ಲಾರು ಪುಸ್ತಕ ಎಲ್ಲ ಏನ್ ಹೇಳ್ಬೇಕಾಗಿದೆ? ಸ್ವಲ್ಪ ಸ್ವಾರಸ್ಯದ ಒಂದ್ ಸ್ವಲ್ಪ ದೃಷ್ಟಾಂತ ಕೊಡಬೇಕು ಅಂತ ಒಂದು ವಿಚಾರದ ಸ್ವಲ್ಪ ದೃಷ್ಟಾಂತ ಕೊಡ್ತೀನಿ. ಹಿಂದಿನ ಉಪನಿಷತ್ಗಳು ನಾವು ಬಂದದಿಲ್ಲ. ಏನ್ ಬಂದದ ಅಂತಂದ್ರೆ, ಲಕ್ಷ್ಮೀದೇವಿಯ ಬಗ್ಗೆ ಒಂದು ಮಾತದ. ಲಕ್ಷ್ಮೀದೇವಿ ಬಗ್ಗೆ ಏನ್ ಮಾತದ ಅಂತಂದ್ರ, ಯಾವಾಗ ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿ ಸೇರಿಕೊಳ್ತಾಳೋ ಆಗ ಅವಳು ಒಂದು ಬೇರೆ ಆಗ್ತಾಳ.
ಯಾವಾಗ ಭಗವಂತನ ಜೊತೆಗೆ ಸೇರುವುದಿಲ್ಲವೋ ಆಗ ಮತ್ತೊಂದು ಬೇರೆ ಆಗ್ತದ ಅಂತ ಒಂದು ವ್ಯವಸ್ಥೆ ಅದ. ಈ 162ನೇ ಪುಟದಲ್ಲಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಬಂದದ. ಮೊದಲನೇ ಸಾಲಿನೊಳಗ ಅಲ್ಲಿ ಭಗವಂತ ಲಕ್ಷ್ಮೀದೇವಿಯನ್ನ ಮಾತನಾಡಿಸುವಾಗ, ಲಕ್ಷ್ಮೀದೇವಿಯನ್ನ ಕರೆಯುವಾಗ ಆ ಲಕ್ಷ್ಮೀದೇವಿ ನನಗೇನಾಗ್ಯಾಳ ಅಂದ್ರ ಮಿತ್ರಂ. ಮಿತ್ರಂ ಅಂದ್ರೆ ಏನು? ಫ್ರೆಂಡಂ. ಈ ಇಂಗ್ಲಿಷ್ ಸಂಸ್ಕೃತ ಕೂಡಿಸಿ ಮಾತಾಡಿದರೆ ಫ್ರೆಂಡಂ ಮಿತ್ರಂ ಮೇ. ಅನ್ನಂ, ಅವಳು ನನಗೆ ಅನ್ನ ಆಗ್ಯಾಳ. ಜೊತೆಗೆ ದಕ್ಷಿಣಂ ಅಂತದ. ದಕ್ಷಿಣಂ ಅಂತನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ದಕ್ಷ ಭಾಗ ಸ್ಥಿತೇನತ್ವ ದಕ್ಷಿಣಂ ನಾಮ ಚೋಚ್ಯತೆ. ತನ್ನ ದೇಹದ ಬಲಭಾಗದಲ್ಲಿಯೇನೆ, ತನ್ನ ದೇಹದ ಬಲಭಾಗದಲ್ಲಿಯೇನೆ ಪರಮಾತ್ಮ ಇದ್ರೆ, ತಾನು ಎಡಕ್ಕಿದ್ರೆ ಆ ರೂಪವನ್ನ ದಕ್ಷಿಣ ಅಂತ ಕರೀತಾರ ಅಂತ ಅಲ್ಲಿ ವಿಚಾರ ಬಂದದ್ದು. ಈಗ ಯಥಾ ಪ್ರಕಾರ 283ನೇ ಪೇಜಿಗೆ ಬರ್ರಿ. ಏನಾತು? ಇದನ್ನೇನ್ ಕರೀತಾರ? ಅರ್ಧನಾರಿ ನರರೂಪ ಅಂತ ಕರೀತಾರ. ಏನ್ ಕರೀತಾರೆ ಇದನ್ನ? ಅರ್ಧನಾರಿ ನರರೂಪವೆಂದು ಕರೆಯುತ್ತಾರೆ. ಅರ್ಧನಾರಿ ನರರೂಪ ಅಂದ್ರೆ ಒಂದೇ ದೇಹದಲ್ಲಿಯೇನೆ ಯಾವಾಗ ಲಕ್ಷ್ಮೀನಾರಾಯಣ ಸೇರ್ಕೊಳ್ತಾರೋ ಅದಕ್ಕೆ ಅರ್ಧನಾರೀಶ್ವರ ಅಂತ ಕರೀತಾರ. ಇದನ್ನ ನಾವು ಪಾರ್ವತೀ ದೇವಿ ವಿಷಯದಲ್ಲೂ ಹೇಳ್ತೀವಿ, ಪರಮಾತ್ಮನ ವಿಷಯದಲ್ಲೂ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ಯಾರ ವಿಷಯದಲ್ಲಿ ಹೇಳಿಕ್ ಹೊರಟಿದ್ದೇವೆ? ಭಾರತೀ ದೇವಿಯ ವಿಷಯದಲ್ಲಿ ಹೇಳಿಕ್ ಹೊರಟಿದ್ದೇವೆ. ಅಂದ್ರ ಇಲ್ಲಿ ಏನ್ ಹೇಳಿಕ್ ಹೊರಟಾರ ನೋಡ್ರಿ, ಗಂಡ ಹೆಂಡತಿ ಜೊತೆಗಿದ್ದಾರ, ಇದ್ದೇ ಇದ್ದಾರ, ಅದೇನು ಸಮಸ್ಯೆ ಇಲ್ಲ. ಒಂದೇ ದೇಹದಲ್ಲಿ ಇದ್ದಾಗ ಒಂದು ವಿಶೇಷ ಇರ್ತದಲ್ಲ, ಆ ವಿಶೇಷ ಎಡಕ್ಕ ಭಾರತೀ ದೇವಿ ಬಲಕ್ಕ ವಾಯುದೇವರು ಕೂತಾಗ ಅಥವಾ ಬಲಕ್ ವಾಯುದೇವರು ಎಡಕ್ ಭಾರತಿ ಕೂತಾಗ ಇರೋದಿಲ್ಲ. ಅದೊಂದು ವಿಶೇಷ ಅಲ್ಲದದು. ಯಾವುದು ವಿಶೇಷ? ಆ ಒಂದೇ ರೂಪದಲ್ಲಿ ಎರಡೂ ಸೇರಿಕೊಂಡಿರೋದು ವಿಶೇಷ ಅಲ್ವೇನ್? ಮತ್ತದು ಏನ್ ವಿಶೇಷ ಅದ್ರಿ ಆಚಾರ? ಒಂದೇ ರೂಪದಾಗ ಎರಡು ಸೇರ್ಕೊಂಡಿದ್ರೆ ಏನ್ ಸಂಬಂಧದ ಅಂತ ಕೇಳಿದ್ರೆ ಇಷ್ಟು ವಿಚಾರ ಮಾಡ್ರಿ. ಏನ್ ವಿಚಾರ ಮಾಡ್ಬೇಕು ಅಂತ ಕೇಳಿದ್ರೆ, ಹಾಗಾದರೆ ಮುಖ್ಯ ಪ್ರಾಣದೇವರು ಭಾರತೀ ದೇವಿ ಜೊತೆಗಿದ್ದಾರ, ಲಕ್ಷ್ಮೀನಾರಾಯಣ ಜೊತೆಗಿದ್ದಾರ ಅಲ್ಲ, ಒಂದೇ ದೇಹದಲ್ಲಿ ಇದ್ದಾರಲ್ಲ, ಅದೊಂದು ವಿಶೇಷ. ಒಂದೇ ದೇಹದಲ್ಲಿರುವಾಗ ವಿಶೇಷ ಏನಿದೆಯೋ ಅದು ದೇಹದಿಂದ ಬಿಡುಗಡೆ ಹೊಂದಿದಾಗ ಇರುವುದಿಲ್ಲ. ಆ ಕಡೆ ಪ್ರತ್ಯೇಕವಾಗಿ ಭಾರತೀ ದೇವಿ, ಈ ಕಡೆ ಪ್ರತ್ಯೇಕವಾಗಿ ವಾಯುದೇವರಿದ್ರೆ ಆ ವಿಶೇಷ ಅಲ್ಲ. ಒಂದು ದೇಹದಲ್ಲಿ ಅರ್ಧ ಭಾರತೀ ದೇವಿ ಅರ್ಧ ಪ್ರಾಣದೇವರಿದ್ರ ಅದಕ್ಕೆ ರುಕ್ ಅಂತ ಕರೀತಾರೆ. ಅದಕ್ಕೇನ್ ಕರೀತಾರ? ರುಕ್. ಆಗ ಅರ್ಧನಾರೀಶ್ವರ ರೂಪ ಬಂತು. ಇಲ್ಲೇನಾಗ್ತದ ಅಂತ ಒಂದು ಚರ್ಚೆ. ಇಲ್ಲೇನಾಗ್ತದ ಅಂತ ಒಂದು ಚರ್ಚೆ ಗೊತ್ತಾತ. ಇಲ್ಲಿಗೆ ಏನ್ ವಿಶೇಷ ಅಂತ ತಿಳ್ಕೊಂಡು ಹೇಳಿ ಒಂದ್ ಕೆಲಸ ಮಾಡ್ಕೊಳ್ರಿ. ಏನ್ ಮಾಡ್ಕೊಳ್ರಿ ಅಂದ್ರ ಪ್ರಾಣ ಭಾರತಿ ಮುಂದೆ ದಂಪತಿ ಅಂತ ಬರ್ಕೊಳ್ರಿ. ಅಂದ್ರೆ ಸ್ವಲ್ಪ ಅಲ್ಲ ಹೋಗ್ತದೆ. ಬರ್ಕೊಂಡ್ರಿ ಭಾರತಿ ಮತ್ತು ಪ್ರಾಣ ದಂಪತಿ ಅಂತ ಬರ್ಕೊಂಡ್ರಿ. ಈಗೇನ್ ಮಾಡ್ಬೇಕು ಅಂದ್ರ ಒಂದು ದೇಹದ ಚಿತ್ರವನ್ನ ತೆಗೆದುಕೊಂಡು ಭಾರತಿ ಪ್ಲಸ್ ಪ್ರಾಣ ಅಂತ ಬರ್ಕೋಬೇಕು ಒಳಗಡೆಗೆ, ದೇಹದೊಳಗಡೆಗೆ. ಆ ದೇಹದೊಳಗೆ ಏನ್ ಬರ್ಕೋಬೇಕು? ಭಾರತಿ ಪ್ಲಸ್ ಪ್ರಾಣ. ಈ ದೇಹದೊಳಗೆ ಬರ್ಕೋಬೇಕು, ಅಲ್ಲಿ ಮೇಲಲ್ಲ, ದೇಹದೊಳಗ. ಭಾರತೀನೂ ಅಲ್ಲೇ ಇದ್ದಾಳ, ಪ್ರಾಣನೂ ಅಲ್ಲೇ ಇದ್ದಾಳ. ದಂಪತಿ ಎಲ್ಲಿಗದು? ಸಿಂಗಲ್ ಪತಿ ಇದು, ಒಂದೇ ಪತಿ ಅದ ಅಲ್ಲಿ. ಹಾಗಾದ್ರೆ ದೇಶತಃ ಎಷ್ಟು ದೂರ ಇದ್ದಾಳ, ದೇಶತಃ ಎಷ್ಟು ಸಮೀಪ ಇದ್ದಾಳ. ಅಲ್ಲೇನಾಗ್ತದ ಅಂತ ಕೇಳಿದ್ರೆ ಸುಖ ವಿಶೇಷ ಉಂಟು. ಏನ್ ಸುಖ ವಿಶೇಷ ಉಂಟು? ಭಾರತೀ ದೇವಿಯಾಗಿ ಪ್ರತ್ಯೇಕ ದೇಹದಲ್ಲಿ ಇದ್ದಾಗಲೂ, ವಾಯುದೇವರ ಜೊತೆಗೆ ಒಂದೇ ದೇಹದಲ್ಲಿ ಇದ್ದಾಗಲೂ ಸುಖ ವಿಶೇಷ ಉಂಟು. ಯಾಕಂದ್ರೆ ಆ ರೂಪ ಯಾವಾಗೋ ಒಂದ್ಸರ್ತಿ ವಾಯುದೇವರನ್ನ ಸೇರ್ಕೋತದ, ಉಳಿದತ್ನ 24 ತಾಸು ಬಾಜುಕ್ ಇರ್ತದ. ಆದ್ರೆ ಈ ರೂಪ ಯಾವಾಗ್ಲೂ ಪ್ರಾಣದೇವರನ್ನ ಆಲಿಂಗನ ಮಾಡಿಕೊಂಡು ಒಂದೇ ದೇಹದಲ್ಲಿ ಇರ್ತದಲ್ಲ. ಅಂದಮೇಲೆ ಸುಖಕ್ಕೆ ಯಾವ್ದು ಹೆಚ್ಚದ? ಇದಕ್ಕೆ ಸುಖ ಹೆಚ್ಚದೋ ಅದಕ್ಕೆ ಸುಖ ಹೆಚ್ಚದೋ ಅಂತ ಕೇಳಿದ್ರೆ ಈ ರುಕ್ ಅಂತ ಕರೆಸಿಕೊಂಡಿರುವಂತಹ ವರ್ಧನಾರಿ ನರರೂಪ ಏನದ, ವಾಯುದೇವರ ವಿಶೇಷ ಸಂಯೋಗ ಏನು ಹೊಂದಿರುವಂತಹ ರೂಪದೋ ಅದಕ್ಕೆ ಸುಖ ಹೆಚ್ಚದ. ಅದಕ್ಕೆ ಸುಖ ಹೆಚ್ಚಿರುವ ಭಾರತಿ ಶ್ರೇಷ್ಠಳು, ಸುಖ ಕಡಿಮೆ ಇರುವಂತಹ ಭಾರತಿ ಕಡಿಮೆಯವಳು ಅನ್ನುವಂತಹ ತಾರತಮ್ಯವನ್ನು ಹೇಳಿ ಹೊರಟಿದ್ದಾರೆ. ತಿಳಿತಾ? ಇದೇ ಹಂತವನ್ನ ಎಲ್ಲಿ ಹೇಳ್ಯಾರ ಶ್ರೀಮದಾಚಾರ್ಯರು? ಭಾಗವತ ತಾತ್ಪರ್ಯದ 11ನೇ ಸ್ಕಂದಲ್ಲಿ ಹೇಳುವಾಗ
ವಿಶಿಷ್ಟ ದಕ್ಷಿಣ ಸುಖೇ. ಲಕ್ಷ್ಮೀದೇವಿದೊಂದು ದಕ್ಷಿಣ ಅನ್ನುವಂತಹ ರೂಪ ಅದ. ಆ ಲಕ್ಷ್ಮೀದೇವಿಯ ದಕ್ಷಿಣ ಎನ್ನುವಂತಹ ರೂಪದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಸುಖ ವಿಶೇಷ ಉಂಟು ಅಂತ ಬರೆದಿದ್ದಾರೆ. ಹೆಂಗ್ ಬರೆದಾರ? ಹರಿಣಾರತಿ ಯೋಗಸ್ಥ ದಕ್ಷಿಣಾಖ್ಯಾಪಿ ಸೈವತು ಉತ್ತರೋತ್ತರ ಸಾತು ವಿಶಿಷ್ಟ ದಕ್ಷಿಣ ಸುಖೇ. ದಕ್ಷಿಣಾದೇವಿ ಸುಖದಲ್ಲಿ ವಿಶಿಷ್ಟಳಾಗಿದ್ದಾಳೆ. ಯಾಕಂದ್ರ ವೇದಾಭಿಮಾನಿನಿಯಾದ ಮಹಾಲಕ್ಷ್ಮಿ ದೂರತ ಸ್ಥಿತ ಭಗವಂತನ ಹೆಂಡತಿನೇ, ಆದ್ರೆ ದೂರ ನಿಂತ್ಕೊಂಡು ಪ್ರಾರ್ಥನಾ ಮಾಡ್ಲಿಕ್ಕತ್ತಾಳ. ಅಷ್ಟು ವಿಷ್ಣುವಿನ ಹತ್ರ ಇಲ್ಲ, ದುರ್ಗಾ ಆಗಿ ದೂರ ನಿಂತ್ಕೊಂಡಾಳು. ಯಜ್ಞಾಖ್ಯಾ ಶೈವ ವಿಷ್ಣುಸ್ತು, ಯಜ್ಞ ಅಂತ ಕರೆಸಿಕೊಂಡಿರುವಂತಹ ಅವಳೇ ಉರಸ್ಥಳವಾಶ್ರಿತ ಭಗವಂತನ ವಕ್ಷಸ್ಥಳವನ್ನು ಆಶ್ರಯಿಸಿಕೊಂಡಾಳ, ಆದರೂ ದೇಹದ ಒಂದು ಭಾಗ ಮಾತ್ರ. ಹರಿಣಾ ರತಿಯೋಗಸ್ಥ ದಕ್ಷಿಣಾಖ್ಯಾ ಸೈವತು, ಭಗವಂತನ ಜೊತೆಗೆ ರತಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಅರ್ಧನಾರಿ ರೂಪದಲ್ಲಿರುವಂತಹ ದಕ್ಷಿಣ ಆಗಿದ್ದಾಳಲ್ಲ, ಆ ಲಕ್ಷ್ಮೀ ರೂಪಕ್ಕ ವೇದಾಭಿಮಾನಿ ರೂಪಕ್ಕಿಂತಲೂ ಯಜ್ಞಾಭಿಮಾನಿ ರೂಪಕ್ಕಿಂತಲೂ ಸುಖದಲ್ಲಿ ವಿಶೇಷ ಉಂಟು ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ ಏಕಾದಶ ಸ್ಕಂದಲ್ಲಿ ಹೇಳ್ತಾ ಇದ್ದಾರ. ಅದೇ ರೀತಿಯಾಗಿ ಇಲ್ಲೇನಾಗ್ಯದ, ಭಾರತೀ ದೇವಿ ವಾಯುದೇವರನ್ನ ಬಿಟ್ಟು ದೂರ ಇದ್ದಾಗ ಒಂದು ಸುಖ ಅದ, ವಾಯುದೇವರ ದೇಹದಲ್ಲಿ ಸೇರಿಕೊಂಡು ಇದ್ದಾಗ ಒಂದು ವಿಚಿತ್ರವಾದ ಸುಖ ಇದೆ. ಅದಕ್ಕ ಪ್ರಾಣಯೋಗ ವಿಯೋಗಾಭ್ಯಾಂ ಸೈಷೇ ಕಾಪಿ ವಿಭಿದ್ಯತೆ. ಪ್ರಾಣದೇವರ ಸಂಯೋಗ ಇಲ್ಲದೆ ಇದ್ದಾಗ ಒಂದೊಂದು ಸುಖಗಳಲ್ಲಿ ವಿಶೇಷ ಇರ್ತದ. ನೋಡ್ರಿ, ಇದು ತಾರತಮ್ಯದಲ್ಲಿ ಹೊಸ ಅಂಶ. ಏನು ಹೊಸ ಅಂಶ ತಾರತಮ್ಯದಲ್ಲಿ? ಭಾರತೀ ದೇವಿ ತಾರತಮ್ಯದಲ್ಲಿ ಕೆಳಗಿದ್ದಾಳೆ. ಈಗ ಯಾವಾಗ? ಪರಮಾತ್ಮ, ಲಕ್ಷ್ಮೀದೇವಿ, ವಾಯುಬ್ರಹ್ಮರು, ಭಾರತೀ ಸರಸ್ವತಿಯರು ಅಂತ ಮಾಡಿದ್ದೇವೆ ತಾರತಮ್ಯದಲ್ಲಿ. ಅದರ ಮುಂದೆ ಗರುಡಶೇಷರುದ್ರ ದೇವರು, ಅದರ ಮುಂದೆ ಷಣ್ಮಹಿಷಿಯರು, ಅದ್ರ ಮುಂದೆ ಸೌಪರ್ಣಿ ವಾರುಣಿ ಪಾರ್ವತಿಯರು ಅಂತ. ಆದರೆ ಭಾರತೀ ಸರಸ್ವತಿಯರು ಅಂತ ಇದ್ದಾಗ ವಾಯುದೇವರಿಗಿಂತ ಭಾರತಿ ತೆಳಗಿದ್ದಾಳ. ಆದ್ರೆ ಈ ಭಾರತಿ ಮೇಲಿನ ಪ್ರಾಣದೇವರ ಮಧ್ಯದಲ್ಲಿ ಒಂದು ಕಕ್ಷೆ ಬಂತೀಗ. ಏನ್ ಕಕ್ಷ ಅಂದ್ರೆ, ಭಾರತೀ ದೇವಿ ಪ್ರಾಣದೇವರ ಜೊತೆಗೆ ಸೇರಿಕೊಂಡಿದ್ರೆ ಅದೊಂದು ಮಧ್ಯದಲ್ಲಿ ಕಕ್ಷೆ. ಯಾಕಂದ್ರೆ ಸುಖ ವಿಶೇಷ ಉಂಟಾಗ್ತದೆ. ಕೇವಲ ಭಾರತಿಗೂ ಪ್ರಾಣಸಹಿತರಾದ ಭಾರತಿಗೂ ಸುಖದಲ್ಲಿ ವ್ಯತ್ಯಾಸ ಅದ. ಲೌಕಿಕ ದೃಷ್ಟಾಂತ ಹೇಳ್ರೋಣಂತ. ತೀರಾ ಲೌಕಿಕ ದೃಷ್ಟಾಂತ ಬಹಳ ತಲೆ ಹೆಚ್ಕೋಬೇಡ್ರಿ ಒಮ್ಮಿಂದೊಮ್ಮೆಲೆ. ಏನು ಅಂದ್ರೆ, ಲಗ್ನ ಆಗೋಕ್ಕಿಂತ ಮೊದಲು ಆ ಕನ್ಯಾಕ್ಕ ಒಂದು ಗೌರವ, ಲಗ್ನ ಆದ್ಮೇಲೆ ಒಂದು ಗೌರವ, ಗಂಡ ಇಲ್ಲದೆ ಇರುವಾಗ ಒಂದು ಪರಿಸ್ಥಿತಿ. ಇವೇನು ಅವಸ್ಥೆ? ಒಬ್ಬ ವ್ಯಕ್ತಿಗೇನೆ ಮೂರು ಅವಸ್ಥೆಗಳು. ಇದೇ ರೀತಿಯಾಗಿ ಪುರುಷನಿಗೆ ಇಟ್ಕೊಳ್ರಿ. ಪುರುಷ ಲಗ್ನ ಆಗೋಕ್ಕಿಂತ ಮೊದಲೊಂದು, ಲಗ್ನ ಆದ್ಮೇಲೊಂದು, ಹೆಂಡತಿ ಇಲ್ಲದೆ ಇರುವಾಗ ಒಂದು, ಹಿಂಗ್ ಮೂರು ಅವಸ್ಥೆ ಇದೆಯೋ ಇಲ್ವೋ? ಒಬ್ಬನಿಗೇನೆ ಅವಸ್ಥಾ ಭೇದದಿಂದ ತಾರತಮ್ಯ ಭೇದ ಆತೋ ಇಲ್ಲೋ? ಹಂಗ ತದ್ವತ್ ಭಾರತೀ ದೇವಿ ವಾಯುದೇವರು ದಂಪತಿಗಳಾಗಿದ್ರೂ ಕೂಡ ದೇಹದಲ್ಲಿ ಒಂದೇ ಕಡೆಗೆ ಇದ್ದಾಗ ವಿಶೇಷ ಸುಖ ಆಗ್ತದೆ, ಇಲ್ಲದೆ ಇದ್ದಾಗ ಕಡಿಮೆ ಸುಖ ಆಗ್ತದೆ. ಹೆಂಗ? ಲಕ್ಷ್ಮೀ ದೇವಿ ನಾರಾಯಣ ಜೊತೆಗೆ ಒಂದೇ ದೇಹದಲ್ಲಿ ಇದ್ದಾಗ ಒಂದು ಸುಖ ಆಗ್ತದೆ, ದೂರದಲ್ಲಿದ್ದಾಗ ಒಂದು ಸುಖ ಆಗ್ತದೆ. ಆದ್ದರಿಂದ ಲಕ್ಷ್ಮೀ ರೂಪಗಳಲ್ಲೇನೆ ಒಂದು ಲಕ್ಷ್ಮೀ ರೂಪ ಸಣದು, ಇನ್ನೊಂದು ಲಕ್ಷ್ಮೀ ರೂಪ ದೊಡ್ಡದು ಅಂತ ಹೇಳಲಿಕ್ಕೆ ಬರ್ತದೆ. ಹಂಗ ಭಾರತೀ ದೇವಿ ರೂಪ ಒಂದು ಸಣದು ಒಂದು ದೊಡ್ಡದು ಅಂತ ಹೇಳಲಿಕ್ಕೆ ಬರ್ತದ. ಇಷ್ಟು. ಇದ್ರ ಮೇಲೆ ಒಂದು ಪ್ರಶ್ನೆ, ಮತ್ತೆ ಏನೊಂದು ಪ್ರಶ್ನೆ, ಕೊನೆಯದು ಮುಗಿಸ್ಬಿಡ್ತೀನಿ. ಏನ್ ಪ್ರಶ್ನೆ ಅಂದ್ರೆ, ಹೌದ್ರಿ ಆಚಾರ್ಯ ಹಿಂಗ್ ಹೇಳಿ ಕೂತ್ಬಿಟ್ರಿ ನೀವು ಶಾಣ್ಯಾರು. ಆಗ ಒಂದ್ ಪ್ರಶ್ನೆ ಕೇಳ್ತೀವಿ, ಹಂಗಾರ ಆ ಪ್ರಾಣ ಸಂಯೋಗ ಇಲ್ಲದೆ ಇದ್ದ ಭಾರತಿ, ಪ್ರಾಣ ಸಂಯೋಗ ಹೊಂದಿದ ಭಾರತಿ ಇಬ್ರು ಅಭಿನ್ನರೋ ಭಿನ್ನರೋ? ಭಿನ್ನರೋ ಹೇಳ್ರಿ ನೋಡಂತ. ಭಿನ್ನರು ಅಂತ ಅನ್ಲಿಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಆ ಭಾರತಿ ಬೇರೆ, ಈ ಭಾರತಿ ಬೇರೆ ಅನ್ಲಿಕ್ಕೆ ಬರಂಗಿಲ್ಲ. ಇಬ್ರು ಒಂದ ಅಂತ ಹೇಳ್ಬೇಕು. ಒಂದ ಅಂತ ಹೇಳಿದ್ರಿ ಅಂದ್ರೆ ಹಂಗಾರ ಮತ್ತೆ ಈಕಿಗೂ ಅದ ಸುಖ ಆಗ್ಬೇಕು, ಆಕಿಗೂ ಇದ ಸುಖ ಆಗ್ಬೇಕು. ಮತ್ ಹಂಗಾರ ಮ್ಯಾಲೆ ತಳಗ ಅಂತ ಹೆಂಗ್ ಮಾಡಿದ್ರಪ್ಪ? ದೊಡ್ಡ ಕಥೆ ಅದ ನಿಮ್ದಿದು. ಲಕ್ಷ್ಮೀದೇವಿಲೂ ಇದೇ ಪ್ರಶ್ನೆ ಅದ ನಮ್ದು. ಲಕ್ಷ್ಮೀದೇವಿ, ದೂರಿದ ಲಕ್ಷ್ಮೀದೇವಿ, ಹತ್ತಿರದ ಲಕ್ಷ್ಮೀದೇವಿ ಇಬ್ರು ಒಂದೇನೋ ಬ್ಯಾರೇನೋ? ಬ್ಯಾರೆ ಅಲ್ಲಿಗೆ ಬರುವುದೇ ಇಲ್ಲ. ಯಾಕೆ ಬ್ಯಾರೆ ಅಲ್ಲಿಗೆ ಬರುವುದಿಲ್ಲ ಅಂದ್ರೆ, ಬಳಿತಾ ತದ್ವಪುಷೆ ಅಂತ ಹೇಳುವಂತಹ ಬಳಿತಾ ಸೂಕ್ತದಲ್ಲಿ ಪ್ರಾಕೃತ ದೇಹವುಳ್ಳಂತಹ ವಾಯುದೇವರು ಕೆಳಗೆ ಅವತಾರ ಮಾಡಿ ಬಂದ್ರು, ಮೂಲ ರೂಪದ ವಾಯುದೇವರ ಜೊತೆಗೆ ಅಭಿನ್ನರು ಅಂತ ಹೇಳಿ ಕೂತದ ವೇದ. ಅಂತಹದ್ದು ಮಹಾಲಕ್ಷ್ಮಿ 2 ರೂಪಗಳಿಗೆ ಅಭೇದ ಹೇಳದೆ ಇದ್ರೆ ಅಭೇದ ಹೇಳಲೇಬೇಕು. ಹೇಳಿದ ಮೇಲೆ ಇಲ್ಲಿದ್ದ ಸುಖಾದಿಗಳು ಅಲ್ಲಿದ್ದಕ್ಕೆ ಅನುಸಂಧಾನ ಬರ್ಲಿಲ್ಲ ಅಂತಂದ್ರೆ ಅಭಿನ್ನ ಆಗ್ಲಿಕ್ಕೆ ಬರಂಗೇ ಇಲ್ಲ. ಇಲ್ಲ, ಆಕಿ ಬ್ಯಾರೆ ಇದ್ದಾಳ ನೋಡ್ರಿ ಭಾರತಿ, ಆಕಿಗ ಸಂತೋಷ ಆಗಂಗಿಲ್ಲ, ಕೂಡಿದಾಗಿದ್ದಾಳ ಭಾರತಿಯಾಗಿ ಸಂತೋಷ ಆಗ್ತಂದ್ರೆ ಇಬ್ರು ಅಭಿನ್ನ ಅನಬೇಡ್ರಿ. ಹಂಗ ಅಭಿನ್ನ ಅಂದ್ರ ಬರೋಬರದ, ಇಲ್ಲದೇ ಅಭಿನ್ನ ಆಗ್ಲಿಕ್ಕೆ ಬರೋದಿಲ್ಲ. ಹಂಗಲ್ರಿ ಆಚಾರ. ಮತ್ತೆ ಹೆಂಗ ನೋಡ್ರಿ, ಈಗ ಇಂದ್ರದೇವರಿಗೆ ಅರ್ಜುನ ತೆಳಗ ಅವತಾರ ಮಾಡಿ ಬಂದಾಗ ಅರ್ಜುನಿಗೇನು ಸುಖಾದಿಗಳಾಗ್ತಾವ ಅದು ಇಂದ್ರದೇವರಿಗೆ ಗೊತ್ತಾಗ್ತದೆ. ಆದ್ರೆ ಇಂದ್ರದೇವರಿಗೆ ಏನದ ಅದು ಅರ್ಜುನಿಗೆ ಆಗಂಗಿಲ್ಲ ಅನ್ನೋ ಹಂಗ
ಭಾರತೀ ದೇವಿಗೆ ವಾಯುದೇವ್ರ ಜೊತೆ ಕೂಡಿದಾಗ ಆಗ್ತದೆ, ಬಿಟ್ಟಾಗ ಆಗಂಗಿಲ್ಲ ಅಂತಂತೀವಿ ಅಂದ್ರೆ ಅಲ್ಲಿಗೆ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಮನುಷ್ಯ ದೇಹ ಅಂತ ಒಂದ್ ಹೇಳಿಕ್ಕದ, ಇಲ್ಲೇನ ಆ ತರಹದ ವ್ಯವಸ್ಥೆ ಇಲ್ಲ. ಎರಡೂ ಭಾರತೀಯ ರೂಪಗಳೇ ಅವ. ಅಂದ ಮೇಲೆ ಒಂದು ಭಾರತೀಯ ರೂಪಕ್ಕೆ ಸುಖ ಆಗ್ತದೆ, ಇನ್ನೊಂದು ಭಾರತೀಯ ರೂಪಕ್ಕೆ ಸುಖ ಆಗಂಗಿಲ್ಲ ಅಂದ್ರೆ ಭಾರತೀಯ ರಮಣ ಗೋವಿಂದ ಆಗ್ಬೇಕಾಗ್ತದೆ ಅಷ್ಟೇ ಕೆಲಸ. ಮತ್ತೆ ಹೆಂಗ್ ವ್ಯವಸ್ಥೆ ಮಾಡ್ತೀರಿ ಅಂತ ಕೇಳಿದ್ರೆ ಒಂದ್ ಸುಮ್ನೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ತಕ್ಷಣ ತಿಳಿಲಿ ಅಂತ ತಿಳ್ಕೊಂಡು ಹೇಳಿ. ಒಂದ್ ಯಾವ್ದೋ ವಸ್ತು ಮುಟ್ತೀರಿ, ಏನ್ ಆನಂದ ಆತ ನನ್ನ ಕೈಗೆ ಅಂತೀರಿ ನೀವು. ಮುಟ್ಟಿದ ಕೊಳ್ಳೇನಂತೀರಿ, ಒಂದ್ ವಸ್ತು ಮುಟ್ಟಿದಾಗ ಏನ್ ಆನಂದ ಆತ ನನ್ನ ಕೈಗೆ ಅಂತಂತೀರಿ. ಕೈಗಷ್ಟ ಆನಂದ ಆಗ್ಯದೋ, ಇಡೀ ಬಾಡಿಗೆ ಆನಂದ ಆಗ್ಯದೋ? ಇಡೀ ದೇಹಕ್ಕೆ ಆನಂದ ಆಗಿದ್ರೂ ಕೂಡ ಹಸ್ತೆ ಮೇ ಸುಖಂ, ನನ್ನ ಕೈಗೆ ಭಾರಿ ಆನಂದ ಆತು. ಸ್ವಾಮಿಗಳು ಪಾದ ಮುಟ್ಟಿದ್ವಿ, ಪ್ರತಿಮಾ ಮುಟ್ಟಿದ್ವಿ, ಏನು ಪುಣ್ಯವಂತ ನನ್ನ ಕೈಗಳು ಅಂತಾರ. ಕೈ ಅಷ್ಟ ಪುಣ್ಯವಂತೆ, ನೀ ಬಾಡಿ ಇಲ್ಲೇನು ಪುಣ್ಯವಂತ ಇಲ್ಲ ನಿಂದು? ಹಂಗಾರೆ ಬಾಡಿ ತೆಗೆದು ಬಿಟ್ಟು ಕೈ ಅಷ್ಟೇ ಇಟ್ಕೊಂಡ್ಬಿಟ್ಟು ನಾ ದೇವ್ರ ಪೂಜೆ ಹಾಕಿ ನೋಡಂತ ಬರುದಿಲ್ಲ. ಶಾಲಿಗ್ರಾಮಾದಿಗಳ ಸ್ಪರ್ಶ ಮಾಡಿದಾಗ ನನ್ನ ಕೈ ಏನು ಪುಣ್ಯ ಮಾಡಿತ್ತೋ, ಕಿವಿ ಶಾಸ್ತ್ರ ಶ್ರವಣ ಮಾಡಿದಾಗ ನನ್ನ ಕಿವಿ ಏನು ಪುಣ್ಯ ಮಾಡಿತ್ತು ಅಂದ್ರೆ ನೀವು ಹೋಲ್ ಬಾಡಿ ಪುಣ್ಯ ಮಾಡಿಲ್ಲ ಅಂತ ಅರ್ಥ. ಅದಕ್ಕೆ ಆ ಪುಣ್ಯ ಅಭಿವ್ಯಕ್ತವಾಗಲಿಕ್ಕೆ ಇದು ಮಾಧ್ಯಮವಾಯಿತು, ನಿಮಿತ್ತವಾಯಿತು ಅನ್ನುವಂತೆ ಎಲ್ಲಾ ಭಾರತೀ ದೇವಿಯರಿಗೂ ಅಭೇದ ಇದ್ರೂ ಆ ಸುಖ ಇದ್ರೂ ಕೂಡ ಪ್ರಾಣದೇವರ ಜೊತೆಗೆ ಸೇರಿದಾಗ ಮಾತ್ರ ಸುಖಾಭಿವ್ಯಕ್ತಿಗೆ ಕಾರಣವಾದ ಆ ಶರೀರ ವಿಶಿಷ್ಟ. ಆ ಶರೀರ ವಿಶಿಷ್ಟ. ಲಕ್ಷ್ಮೀದೇವಿ ಎಲ್ಲಾ ರೂಪಗಳು ಅಭಿನ್ನವಾಗಿದ್ದರೂ ಕೂಡ ಪರಮಾತ್ಮನ ಜೊತೆಗೆ ಅರ್ಧ ದೇಹದಲ್ಲಿ ಸೇರಿಕೊಂಡಾಗ ಸುಖ ಅಭಿವ್ಯಕ್ತಿಗೆ ಕಾರಣವೆನಿಸಿದ್ದರಿಂದ ವಿಶಿಷ್ಟ. ಆ ಸುಖ ಈ ಲಕ್ಷ್ಮಿಗೂ ಉಂಟು, ಆ ಲಕ್ಷ್ಮಿಗೂ ಉಂಟು, ಆ ಲಕ್ಷ್ಮಿಗೂ ಉಂಟು. ಸುಖ ಇಲ್ಲ ಅನ್ಲಿಕ್ಕತ್ತಿಲ್ಲ. ಮತ್ತೆ ಇದು ಶ್ರೇಷ್ಠ ಯಾಕಂದ್ರೆ ಅಭಿವ್ಯಕ್ತಿಗೆ ಕಾರಣವಾಯಿತು. ಹಂಗ ಇಲ್ಲೇನಾಯಿತು, ಕೇವಲವಾಗಿ ಅಭಿಮಾನಿನಿಯಾದ ಭಾರತೀ ದೇವಿಗಿಂತ ಪ್ರಾಣದೇವರ ಜೊತೆಗೆ ಸೇರಿಕೊಂಡಿರುವಂತಹ ರುಕ್ ಅಭಿಮಾನಿಯಾಗಿರುವ ಭಾರತೀ ದೇವಿಗೆ ವಿಶೇಷ ಸುಖ ಉಂಟಾದ್ರಿಂದ ಅವಳಿಗಿಂತ ಅವಳು ಶ್ರೇಷ್ಠಳು ಅನ್ನೋ ವ್ಯವಹಾರವನ್ನ ಮಾಡುತ್ತೇವೆ. ಶ್ರೀಕೃಷ್ಣ ಅರ್ಪಣ ವಸ್ತು.